Good morning, dear students. I am Uma Devi, your science teacher. Today I am with you to present a lesson Heredity and Evolution. Dear students, many times you had observed the similarities between the parents and their children, and also differences between the characteristics or structure or any identity between the parents and their children. Okay, means ಎಷ್ಟೋ ಸಲ ನೀವು ಮಕ್ಕಳನ್ನ ತಂದೆ ತಾಯಿ ಜೊತೆ ನೋಡಿದಾಗ ಅಥವಾ ಯಾವುದಾದ್ರೂ ಹೊಸ ಮಗು ಹುಟ್ಟಿದಾಗ ಅವ್ರು ಹೇಳೋದನ್ನು ಕೇಳಿರ್ಬೋದು. ಎಲ್ಲ ತಂದೆ ಹಾಗೆ ಇದೆ ಮಗು, ಅಥವಾ ಮೂಗೆಲ್ಲ ತಾಯಿ ಹಾಗೆ ಇದೆ, ಕಣ್ಣೆಲ್ಲ ಅವ್ರ ಅಪ್ಪಾಜಿ ಥರ ಇದೆ, ಹೇರ್ಸ್ ಎಲ್ಲ ಅವ್ರ ಅಜ್ಜಿದು, ಈ ಥರ ಮಾತಾಡೋದನ್ನು ನೀವು ಕೇಳಿರ್ಬೋದು. ಹಾಗೆ ಕೆಲವು ಮಕ್ಕಳು ಸೇಮ್ ಅವ್ರ ಥರನೇ, ಅಂದರೆ ಜೆರಾಕ್ಸ್ ಕಾಪಿ ಇದ್ದಂಗೆ ಇರ್ತಾರೆ. ಅವ್ರು ನೋಡಿದ ತಕ್ಷಣ ಇವ್ರ ಮಕ್ಕಳು ಅಂತ ಹೇಳ್ಬೋದು, ಇವ್ರ ತಾಯಿ ಇವ್ರ ತಂದೆ ಅಂತ ಹೇಳ್ಬಿಡ್ಬೋದು, ಆ ಥರ ಇರ್ತಾರೆ. ಹಾಗಾದರೆ ಏನು ವಾಟ್ ಆರ್ ದ ರೀಸನ್ಸ್ ಫಾರ್ ದೀಸ್ ಸಿಮಿಲ್ಯಾರಿಟೀಸ್ ಆ್ಯಂಡ್ ದ ರೀಸನ್ಸ್ ಫಾರ್ ದೀಸ್ ಡಿಫ್ರೆನ್ಸಸ್? ಡಿಫ್ರೆನ್ಸ್ಗಾಗಲಿ ಅಥವಾ ಸಿಮಿಲ್ಯಾರಿಟೀಸ್ಗಾಗಲಿ ಏನು ರೀಸನ್ ಇದೆ? ಏನಾಗುತ್ತೆ ಹಾಗಾದರೆ, ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಟ್ರಾನ್ಸ್ಫರ್ಡ್ ಫ್ರಮ್ ಪೇರೆಂಟ್ಸ್ ಟು ದೇರ್ ಆಫ್ ಸ್ಪ್ರಿಂಗ್ಸ್. ಅಂದರೆ ಅಜ್ಜಿಂದ ಆಗ್ಬೋದು, ಅಥವಾ ಪೇರೆಂಟ್ಸಿಂದ ಆಗ್ಬೋದು, ಗ್ರ್ಯಾಂಡ್ ಪೇರೆಂಟ್ಸಿಂದ ಆಗ್ಬೋದು. ಏನಾಗುತ್ತೆ, ಕ್ಯಾರೆಕ್ಟರಿಸ್ಟಿಕ್ಸ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ಆವಾಗ ಸಿಮಿಲ್ಯಾರಿಟೀಸ್ ಬರುತ್ತೆ. ಯಾವ ಕ್ಯಾರೆಕ್ಟರಿಸ್ಟಿಕ್ ಟ್ರಾನ್ಸ್ಫರ್ ಆಗಿರುತ್ತೋ ಸಿಮಿಲ್ಯಾರಿಟೀಸ್ ಬರುತ್ತೆ. ಕ್ಯಾರೆಕ್ಟರಿಸ್ಟಿಕ್ ಅಂದರೆ ಬಾಡಿ ಸ್ಟ್ರಕ್ಚರ್ ಆಗಿರ್ಬೋದು, ಒಂದು ನೇಚರ್ ಆಗಿರ್ಬೋದು. ಆ ಥರ ಸಿಮಿಲ್ಯಾರಿಟೀಸ್ ಬಂದಾಗ ಅದೇನಾಗುತ್ತೆ, ಟ್ರಾನ್ಸ್ಫರ್ ಆದಾಗ ಸಿಮಿಲ್ಯಾರಿಟೀಸ್ ಬರುತ್ತೆ. ಕೆಲವು ಸಲ ಡಿಫ್ರೆನ್ಸ್ ಆಗುತ್ತೆ, ಮ್ಯುಟೇಷನ್, ವೇರಿಯೇಷನ್ಸ್ ಆಗುತ್ತೆ. ವೇರಿಯೇಷನ್ಸ್ ಯಾಕಾಗುತ್ತೆ? ಡ್ಯೂ ಟು ಮ್ಯುಟೇಷನ್ ಅಂತಲೂ ಆಗ್ಬೋದು. ಅಂದರೆ ಇಟ್ ಮೀನ್ಸ್ ಮ್ಯುಟೇಷನ್. ಯು ಹ್ಯಾವ್ ಹರ್ಡ್ ಅಬೌಟ್ ಮ್ಯುಟೇಷನ್ ಇನ್ ದ 8th ಸ್ಟ್ಯಾಂಡರ್ಡ್. ಏನಂದರೆ ಮ್ಯುಟೇಷನ್ ಅಂದರೆ ಸಡನ್ ಚೇಂಜ್ ಇನ್ ದ ಜೆನೆಟಿಕ್ ಮೆಟೀರಿಯಲ್ ಈಸ್ ಕಾಲ್ಡ್ ಮ್ಯುಟೇಷನ್. ಮ್ಯುಟೇಷನ್ ರಿಸಲ್ಟ್ಸ್ ಇನ್ ದ ವೇರಿಯೇಷನ್ಸ್. ಮ್ಯುಟೇಷನ್ ಏನಕ್ಕೆ ಹೆಲ್ಪ್ ಮಾಡುತ್ತೆ? ವೇರಿಯೇಷನ್ಸ್ಗೆ ಹೆಲ್ಪ್ ಮಾಡುತ್ತೆ. ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ವೇರಿಯೇಷನ್ಸ್? ವಾಟ್ ಈಸ್ ದ ಮೇನ್ ಇಂಪಾರ್ಟೆನ್ಸ್ ಆಫ್ ವೇರಿಯೇಷನ್? ವೇರಿಯೇಷನ್ಸ್ ಹೆಲ್ಪ್ ಎನ್ ಆರ್ಗ್ಯಾನಿಸಮ್ ಟು ಅಡ್ಜಸ್ಟ್ ಟು ದೇರ್ ಚೇಂಜಿಂಗ್ ಎನ್ವಿರಾನ್ಮೆಂಟ್. ಆರ್ಗ್ಯಾನಿಸಮ್ಸ್ಗೆ ಹೆಲ್ಪ್ ಮಾಡುತ್ತೆ ವೇರಿಯೇಷನ್ಸ್. ಅಂದರೆ ಬದಲಾಗ್ತಾ, ಎನ್ವಿರಾನ್ಮೆಂಟ್ ಈಸ್ ನಾಟ್ ಕಾನ್ಸ್ಟೆಂಟ್, ಇಟ್ ಈಸ್ ಆಲ್ವೇಸ್ ಚೇಂಜಿಂಗ್ ಅಲ್ವಾ? ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಒಂದು ಆರ್ಗ್ಯಾನಿಸಮ್, ಇಫ್ ಎನ್ ಆರ್ಗ್ಯಾನಿಸಮ್ ಶುಡ್ ಸರ್ವೈವ್, ಉಳ್ಕೋಬೇಕು ಅಂತಂದಾಗ ಏನಾಗುತ್ತೆ, ಒಂದು ಆರ್ಗ್ಯಾನಿಸಮ್ ಉಳ್ಕೋಬೇಕು ಅಂದಾಗ ಇಟ್ ಶುಡ್ ಅಡ್ಜಸ್ಟ್ ಟು ಇಟ್ಸ್ ಎನ್ವಿರಾನ್ಮೆಂಟ್. ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಅಡ್ಜಸ್ಟ್ ಮಾಡ್ಕೋಬೇಕಂದ್ರೆ ಅದರಲ್ಲಿ ಕೆಲವು ಬದಲಾವಣೆಗಳಾಗ್ತಾ, ಎನ್ವಿರಾನ್ಮೆಂಟ್ ಬದಲಾಗ್ತಾ ಹೋದಾಗೆ ಅದರಲ್ಲೂ ಕೂಡ ಬದಲಾವಣೆ ಆಗ್ತಾ ಹೋಗಬೇಕಾಗುತ್ತೆ. ಹಾಗೇನಾಗುತ್ತೆ, ಡಿಫ್ರೆನ್ಸಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಇದನ್ನು ಏನಂತೀವಿ ಹಾಗಾದರೆ ಅಂದರೆ, ಸಿಮಿಲಾರಿಟೀಸ್ ಬಿಟ್ವೀನ್ ದ ಪೇರೆಂಟ್ಸ್ ಆ್ಯಂಡ್ ದೇರ್ ಆಫ್ ಸ್ಪ್ರಿಂಗ್ಸ್ ಈಸ್ ಕಾಲ್ಡ್ ಹೆರಿಡಿಟಿ ಅಂತೀವಿ. ಅಥವಾ ಟ್ರಾನ್ಸ್ಫರ್ ಆಫ್ ಕ್ಯಾರೆಕ್ಟರ್ಸ್ ಫ್ರಮ್ ಪೇರೆಂಟ್ಸ್ ಟು ದೇರ್ ಆಫ್ ಸ್ಪ್ರಿಂಗ್ಸ್ ಈಸ್ ಕಾಲ್ಡ್ ಹೆರಿಡಿಟಿ. ದೆನ್ ವಾಟ್ ಆರ್ ದ ವೇರಿಯೇಷನ್ಸ್? ಏನು ವೇರಿಯೇಷನ್ಸ್ ಹಾಗಾದರೆ? ಡಿಫರೆನ್ಸಸ್ ಇನ್ ಕ್ಯಾರೆಕ್ಟರ್ಸ್ ಬಿಟ್ವೀನ್ ದ ಪೇರೆಂಟ್ಸ್ ಆ್ಯಂಡ್ ದೇರ್ ಆಫ್ ಸ್ಪ್ರಿಂಗ್ಸ್ ಈಸ್ ಕಾಲ್ಡ್ ವೇರಿಯೇಷನ್. ಅದನ್ನು ವೇರಿಯೇಷನ್ ಅಂತ ನಾವು ಕರಿತೀವಿ. ಸೊ ಇಲ್ಲಿ ನೋಡ್ಬೋದು, ಯು ಕ್ಯಾನ್ ಸಿ ಟ್ರಾನ್ಸ್ಫರ್ ಆಫ್ ಕ್ಯಾರೆಕ್ಟರ್ಸ್ ಆರ್ ಟ್ರೈಟ್ಸ್ ಅಂದರೆ ಟ್ರಾನ್ಸ್ಫರಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ಗೆ ನಾವು ಟ್ರೈಟ್ಸ್ ಅಂತ ಸ್ಪೆಸಿಫಿಕ್ ವರ್ಡ್ ಹೇಳ್ತೀವಿ ಹೆರಿಡಿಟಿಲಿ. ದ ಟ್ರಾನ್ಸ್ಫರ್ ಆಫ್ ಕ್ಯಾರೆಕ್ಟರ್ಸ್ ಆರ್ ಟ್ರೈಟ್ಸ್ ಫ್ರಮ್ ದ ಪೇರೆಂಟ್ಸ್ ಟು ದೇರ್ ಆಫ್ ಸ್ಪ್ರಿಂಗ್ಸ್ ಈಸ್ ಕಾಲ್ಡ್ ಹೆರಿಡಿಟಿ. ಅರ್ಥ ಆಗಿರ್ಬೋದು, ಕ್ಯಾರೆಕ್ಟರಿಸ್ಟಿಕ್ಸು ಪೇರೆಂಟ್ಸಿಂದ ಆಫ್ ಸ್ಪ್ರಿಂಗ್ಸ್ಗೆ ಅಂದರೆ ಚಿಲ್ಡ್ರನ್ಗೆ ಟ್ರಾನ್ಸ್ಫರ್ ಆಗೋದು ಹೆರಿಡಿಟಿ ಅಂತೀವಿ. ವೇರಿಯೇಷನ್ಸ್, the differences between the characteristics or traits among the individuals of the same species are called variations. ಅಂದರೆ ಒಂದೇ ಸ್ಪೀಸೀಸಲ್ಲಿ ಆ ತಂದೆ ತಾಯಿಗಿಂತ ಡಿಫ್ರೆಂಟಾಗಿ ಕ್ಯಾರೆಕ್ಟರಿಸ್ಟಿಕ್ಸ್ ಇಟ್ಕೊಂಡು ಮಕ್ಕಳು ಹುಟ್ಟಿದಾಗ, ಅದು ಹ್ಯೂಮನ್ ಬೀಯಿಂಗ್ಸಲ್ಲಾಗ್ಬೋದು, ಒಂದು ಪ್ಲ್ಯಾಂಟ್ಸಲ್ಲಾಗ್ಬೋದು, ಒಂದು ಅನಿಮಲ್ಸಲ್ಲಾಗ್ಬೋದು, ಬೇರೆ ಅನಿಮಲ್ಸಲ್ಲಾಗ್ಬೋದು. ಆಫ್ ಸ್ಪ್ರಿಂಗ್ಸಲ್ಲಿ ಡಿಫ್ರೆನ್ಸ್ ಇದ್ದಾಗ ನಾವು ವೇರಿಯೇಷನ್ಸ್ ಅಂತ ಕರಿತೀವಿ. ಇಲ್ಲಿ ಮಕ್ಕಳು ಎಲ್ಲ ನೋಡೋದು ಒಂದೇ ಥರ ಕಾಣಿಸ್ತಾರೆ ಹ್ಯೂಮನ್ ಬೀಯಿಂಗ್ಸ್ ಅಂತ, ಆದರೆ ಅವರಲ್ಲೇ ಡಿಫ್ರೆನ್ಸ್ ಇರುತ್ತೆ. ಒಂದು ಇಲ್ಲಿ ಬೀಟಲ್ಸ್ ಅಷ್ಟೇ, ಬೇರೆ ಬೇರೆ ಕಲರ್ಸ್ ಇದೆ. ಹಾಗೆ ಇಲ್ಲಿ ಡಾಗ್ಸ್ ಇದೆ, ಪಪ್ಪೀಸ್ ಇದೆ ಅಲ್ವಾ, ನಾಯಿ ಮರಿಗಳು, ಅದರಲ್ಲೂ ಕೂಡ ಕಲರ್ಸಲ್ಲಿ ಡಿಫ್ರೆನ್ಸ್ ಇದೆ. ಗ್ರೇಪ್ಸಲ್ಲಿ ಕೂಡ ಡಿಫ್ರೆನ್ಸ್ ಇದೆ. ಡಿಫ್ರೆನ್ಸಸ್ನ ನಾವು ವೇರಿಯೇಷನ್ಸ್ ಅಂತ ಕರಿತೀವಿ. ಇಲ್ಲಿ
ಅಕ್ಯುಮಿಲೇಷನ್ ಆಫ್ ವೇರಿಯೇಷನ್ಸ್ ಡ್ಯೂರಿಂಗ್ ರೀಪ್ರೊಡಕ್ಷನ್ ಅಬೌಟ್ ರೀಪ್ರೊಡಕ್ಷನ್ ಅಂತಂದರೆ ನೀವು ಕಲ್ತಿದ್ದೀರಿ ಆಗಲೇ. ಏನು ರೀಪ್ರೊಡಕ್ಷನ್ ಅಂದರೆ ಇಟ್ ಈಸ್ ಅ ಬಯಾಲಜಿಕಲ್ ಪ್ರೋಸೆಸ್ ಇನ್ ವಿಚ್ ಆ್ಯನ್ ಆರ್ಗ್ಯಾನಿಸಮ್ ಪ್ರೊಡ್ಯೂಸ್ ಇಟ್ಸ್ ಯಂಗ್ ಒನ್, ಅಂದರೆ ದ ಆರ್ಗ್ಯಾನಿಸಮ್ಸ್ ಪ್ರೊಡ್ಯೂಸ್ ದೇರ್ ಯಂಗ್ ಒನ್ಸ್ ಆಫ್ ದೇರ್ ಓನ್ ಕೈಂಡ್, ಅವರದೇ ಆದಂತಹ ಒಂದು ಆರ್ಗ್ಯಾನಿಸಮ್ನ ಪ್ರೊಡ್ಯೂಸ್ ಮಾಡೋದನ್ನು ನಾವು ರೀಪ್ರೊಡಕ್ಷನ್ ಅಂತ ಕರಿತೀವಿ. ಇಲ್ಲಿ ರೀಪ್ರೊಡಕ್ಷನ್ ಆಗುವಾಗ ಮೇಯ್ನ್ ಏನಾಗುತ್ತೆ, ಸೆಲ್ ಡಿವಿಷನ್ ಇಂಪಾರ್ಟೆಂಟ್. ಸೆಲ್ ಡಿವಿಷನ್ ಪ್ಲೇಸ್ ಇಂಪಾರ್ಟೆಂಟ್ ರೋಲ್ ಇನ್ ರೀಪ್ರೊಡಕ್ಷನ್. ಅಬೌಟ್ ಸೆಲ್ ಡಿವಿಷನ್ 2 ಟೈಪ್ಸ್ ಆಫ್ ಸೆಲ್ ಡಿವಿಷನ್ಸ್ನ ನಾವು ನೋಡ್ತೀವಿ, ಮೈಟಾಸಿಸ್ ಆ್ಯಂಡ್ ಮಿಯಾಸಿಸ್ ಅಂತ ನೋಡ್ತೀವಿ. ಯೂಶ್ವಲಿ ಮೈಟಾಸಿಸ್ ಅಕರ್ಸ್ ಇನ್ ಬಾಡಿ ಸೆಲ್ಸ್, ಸೊಮ್ಯಾಟಿಕ್ ಸೆಲ್ಸ್ ಅಂತ ಕೂಡ ನಾವು ಹೇಳ್ತೀವಿ. ಬಾಡಿ ಸೆಲ್ಸಲ್ಲಿ ಮೈಟಾಸಿಸ್ ಅಕ್ಕರ್ ಆಗುತ್ತೆ. ಆ್ಯಂಡ್ ಮಿಯಾಸಿಸ್ ಅಕ್ಕರ್ಸ್ ಇನ್ ರಿಪ್ರೊಡಕ್ಟಿವ್ ಸೆಲ್ಸಲ್ಲಿ ಮಿಯಾಸಿಸ್ ಆಗುತ್ತೆ. ಅಂದರೆ ಅದರಲ್ಲಿ ಮಿಯಾಸಿಸ್ ಆಗಿ ಮತ್ತು ಮೈಟಾಸಿಸ್ ಕೂಡ ಆಗುತ್ತೆ. ಮೇಯ್ನಾಗಿ ನಾವು ಹೇಳೋದು ಮಿಯಾಸಿಸ್ ಅಕ್ಕರ್ಸ್ ರಿಪ್ರೊಡಕ್ಟಿವ್ ಸೆಲ್ಸ್ ಅಂತ ಹೇಳ್ತೀವಿ. ಮೈಟಾಸಿಸ್ ಈಸ್ ಕಾಲ್ಡ್ ಈಕ್ವೇಷನಲ್ ಸೆಲ್ ಡಿವಿಷನ್ ಅಂತ ಹೇಳ್ತೀವಿ. ಅಂದರೆ ಒಂದು ಈಕ್ವೇಷನಲ್ ಸೆಲ್ ಡಿವಿಷನ್ ಅಂದರೆ ಅದರಲ್ಲಿ ಮೈಟಾಸಿಸಲ್ಲಿ ಸೆಲ್ ಡಿವೈಡ್ ಆದಾಗ ಕ್ರೋಮೋಸೋಮ್ಸ್ ಎಷ್ಟಿರುತ್ತೋ ಅಷ್ಟೇ ಕ್ರೋಮೋಸೋಮ್ಸು ಡಾಟರ್ ಸೆಲ್ಸಲ್ಲಿ ಬರುತ್ತೆ. ಆದರೆ ಮಿಯಾಸಿಸ್ ಈಸ್ ಕಾಲ್ಡ್ ರಿಡಕ್ಷನಲ್ ಸೆಲ್ ಡಿವಿಷನ್ ಅಂತ ಹೇಳ್ತೀವಿ. ಅಂದರೆ ರಿಡಕ್ಷನ್ ಸೆಲ್ ಡಿವಿಷನ್ ಅಂದರೆ ಮಿಯಾಸಿಸಲ್ಲಿ ಪೇರೆಂಟ್ ಸೆಲ್ಲಲ್ಲಿ ಎಷ್ಟು ಕ್ರೋಮೋಸೋಮ್ಸ್ ಇರುತ್ತೋ ಅದ್ರ ಹಾಫ್ ಆಫ್ ದ ಕ್ರೋಮೋಸೋಮ್ಸ್ ಆರ್ ಪ್ರೆಸೆಂಟ್ ಇನ್ ದ ಆಫ್ ಸ್ಪ್ರಿಂಗ್ಸ್ ಡ್ಯೂರಿಂಗ್ ಮಿಯಾಸಿಸ್ ಆಗುವಾಗ. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ರಿಡಕ್ಷನಲ್ ಸೆಲ್ ಡಿವಿಷನ್ ಅಂತ ಹೇಳ್ತೀವಿ. ಇಲ್ಲಿ ನೋಡೋಣ, when organisms reproduce, the offsprings show minor variations due to inaccuracies in DNA copying. ಇಲ್ಲಿ DNA ಕಾಪಿಯಿಂಗ್ ಅಂತ ಒಂದು ವರ್ಡ್ ಬಂತು ಅಲ್ವಾ? ಯಾಕೆ DNA ಕಾಪಿಯಿಂಗ್ ಅಂತ ವರ್ಡ್ ಬಂತು ನೋಡೋಣ. These variations are less in asexual reproduction and more in sexual reproduction. ಅಂದರೆ DNA ಕಾಪಿಯಿಂಗ್ ಆಗಬೇಕಾದ್ರೆ ಅದನ್ನು ಡೀಟೇಲಾಗಿ ಹೇಳ್ತೀನಿ ಆಮೇಲೆ. ಇಲ್ಲಿ ಇಷ್ಟು ತಿಳ್ಕೊಳ್ಳಿ, DNA ಕಾಪಿಯಿಂಗ್ ಆಗಬೇಕಾದ್ರೆ ಇನ್ಅಕ್ಯುರೇಸೀಸ್ ಅಂತಂದರೆ ಅಕ್ಯುರೇಟಾಗಿ ನಾವೊಂದು ಶೀಟನ್ನು ಜೆರಾಕ್ಸ್ ಮಾಡೋಕ್ಕಂತ ಒಂದು ಚಿತ್ರ ಇದು ಅಥವಾ ಒಂದು ಪೇಜ್ ಏನಾದರೂ ಬರೆದಿದ್ರೆ ಡಿಟ್ಟೋ ಹಾಗೆ ಇರಬೇಕು ಅಂದರೆ ಜೆರಾಕ್ಸ್ ಮಾಡಿಸಿದ್ರೆ ಹಾಗೆ ಇರುತ್ತೆ. ಅಥವಾ ಅದೇ ಥರ ಬರೀರಿ ಅಂತ ಇನ್ನೊಬ್ರಿಗೆ ಬರೆಯೋಕ್ಕೆ ಕೊಟ್ಟರೆ, ಒಂದು 10 ಜನಕ್ಕೆ ಬರೆಯೋಕ್ಕೆ ಕೊಟ್ಟರೆ ಒಬ್ಬೊಬ್ರದ್ದು ಕೂಡ ಅದು ಒರಿಜಿನಲ್ ಕಾಪಿಗಿಂತ ಡಿಫ್ರೆಂಟ್ ಆಗಿರ್ತದೆ. ಎಕ್ಸಾಕ್ಟ್ ಕಾಪಿ ಬರೆಯೋಕ್ಕಾಗಲ್ಲ, ಸ್ವಲ್ಪನಾದರೂ ಡಿಫ್ರೆನ್ಸ್ ಇರುತ್ತೆ. ಆದರೆ ಅದನ್ನೇ ಬರೆದಿರ್ತೀರಿ, ಸ್ವಲ್ಪ ಡಿಫ್ರೆನ್ಸ್. ಅದೇ ಥರ DNA ಕಾಪಿಯಿಂಗ್ ಆಗಬೇಕಾದ್ರೂ ಕೂಡ ಇನ್ಅಕ್ಯುರೇಸೀಸ್ ಇಂದ ಏನಾಗುತ್ತೆ, ಇನ್ಅಕ್ಯುರೇಸಿ ಇರುತ್ತೆ, ಎಕ್ಸಾಕ್ಟಾಗಿ ಕಾಪಿ ಆಗಿರೋದಿಲ್ಲ. ಅದರಿಂದ ವೇರಿಯೇಷನ್ಸ್ ಕ್ರಿಯೇಟ್ ಆಗುತ್ತೆ. ದೀಸ್ ವೇರಿಯೇಷನ್ಸ್ ಆರ್ ಲೆಸ್ ಇನ್ ಅಸೆಕ್ಷುಯಲ್ ರಿಪ್ರೊಡಕ್ಷನ್. ಈ ಥರ ವೇರಿಯೇಷನ್ಸು ಅಸೆಕ್ಷುಯಲ್ ರಿಪ್ರೊಡಕ್ಷನಲ್ಲಿ ಕಡಿಮೆ ಇರುತ್ತೆ. ಆ್ಯಂಡ್ ಮೋರ್ ಇನ್ ಸೆಕ್ಷುಯಲ್ ರಿಪ್ರೊಡಕ್ಷನಲ್ಲಿ ಹೆಚ್ಚಿರುತ್ತೆ. ಯಾಕೆ ಸೆಕ್ಷುಯಲ್ ರಿಪ್ರೊಡಕ್ಷನಲ್ಲಿ ಕಡಿಮೆ ಇರುತ್ತೆ ಆ್ಯಂಡ್ ವೈ ದೇ ಆರ್ ಮೋರ್ ಇನ್ ಸೆಕ್ಷುಯಲ್ ರಿಪ್ರೊಡಕ್ಷನ್, ಅದ್ರ ಬಗ್ಗೆ ನೆಕ್ಸ್ಟ್ ಕಲಿಯೋಣ ಮುಂದೆ. ಸಮ್ ವೇರಿಯೇಷನ್ಸ್ ಆರ್ ಯೂಸ್ಫುಲ್ ವೇರಿಯೇಷನ್ಸ್ ಆ್ಯಂಡ್ ದೇ ಹೆಲ್ಪ್ ದ ಆರ್ಗ್ಯಾನಿಸಮ್ to adjust to the changes in the environment. Some variations are useful variations. ಕೆಲವು ಯೂಸ್ಫುಲ್ ಆಗಿರ್ತಾವೆ ನಮಗೆ. ಆ್ಯಂಡ್ ಯೂಸ್ಫುಲ್ ಅಂತ ಹೇಗೆ ಹೇಳ್ತೀವಿ, ಇಫ್ ದೇ ಹೆಲ್ಪ್ ಆನ್ ಆರ್ಗ್ಯಾನಿಸಮ್ ಟು ಅಡ್ಜಸ್ಟ್ ಟು ದ ಚೇಂಜಸ್ ಇನ್ ದ ಎನ್ವಿರಾನ್ಮೆಂಟ್. ಬದಲಾಗ್ತಕ್ಕಂಥ ಪರಿಸರಕ್ಕೆ ಹೆಲ್ಪ್ ಮಾಡಿದರೆ ಅವು ನಾವು ಯೂಸ್ಫುಲ್ ಅಂತ ಹೇಳ್ತೀವಿ. ಆ್ಯಂಡ್ ಸಮ್ ವೇರಿಯೇಷನ್ಸ್ ಡು ನಾಟ್ ಹೆಲ್ಪ್ ದ ಆರ್ಗ್ಯಾನಿಸಮ್ ಟು ಅಡ್ಜಸ್ಟ್ ಟು ದ ಚೇಂಜಸ್ ಇನ್ ದ ಎನ್ವಿರಾನ್ಮೆಂಟ್. ಕೆಲವು ಹೆಲ್ಪ್ ಮಾಡಲ್ಲ. ಆ್ಯಂಡ್ ದೇ ಮೇ ಡೈ ಆ್ಯಂಡ್ ಬಿಕಮ್ ಎಕ್ಸ್ಟಿಂಕ್ಟ್. ಆಗೇನಾಗುತ್ತೆ, ಆ ಆರ್ಗ್ಯಾನಿಸಮಲ್ಲಿ ವೇರಿಯೇಷನ್ಸ್ ಆದಾಗ ಆ ವೇರಿಯೇಷನ್ಸು ಅದು ಉಳ್ಕೊಳ್ಳೋದಕ್ಕೆ ಎನ್ವಿರಾನ್ಮೆಂಟ್ ಜೊತೆ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡಲಿಲ್ಲ ಅಂದಾಗ ಏನಾಗುತ್ತೆ, ಆ ಆರ್ಗ್ಯಾನಿಸಮ್ ಏನಾಗುತ್ತೆ, ಮೇ ಡೈ, ಸತ್ತೋಗುತ್ತೆ. ಆ್ಯಂಡ್ ಬಿಕಮ್ ಎಕ್ಸ್ಟಿಂಕ್ಟ್ ಅಂತಂದರೆ ಪೂರ್ತಿ ನಾಶ ಆಗೋದು, ಅಂಥದ್ದಕ್ಕೆ ವಿನಾಶ ಆಗ್ತಕ್ಕಂಥದ್ದು ಅಂತ ಹೇಳ್ತೀವಿ ನಾವು. ಹಾಗಾದರೆ ಇಲ್ಲಿ ನೋಡಿ, ರೂಲ್ಸ್ ಫಾರ್ ಇನ್ಹೆರಿಟೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ಟ್ರೈಟ್ಸ್. ಅಂದರೆ ಕ್ಯಾರೆಕ್ಟರ್ಸು ಇನ್ಹೆರಿಟೆನ್ಸ್ ಅಂತಂದರೆ ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು. ಪೇರೆಂಟ್ಸಿಂದ ಆಫ್ ಸ್ಪ್ರಿಂಗ್ಸ್ಗೆ ಕ್ಯಾರೆಕ್ಟರ್ಸು ಟ್ರಾನ್ಸ್ಫರ್ ಆಗೋದಕ್ಕೆ ರೂಲ್ಸ್ ಇದೆ ಒಂದು. ಈ ರೂಲ್ಸ್ನ ಹಾಗಾದರೆ ಮಾಡಿದ್ಯಾರು ನೋಡೋಣ. ಈಗ ಕ್ಯಾರೆಕ್ಟರ್ಸ್ ಆರ್ ಟ್ರಾನ್ಸ್ಫರ್ಡ್ ಥ್ರೂ ಜೀನ್ಸ್
present in the DNA molecules in the chromosomes present in the nucleus of the cell. ಹಾಗಾದರೆ ಡಿ ಎನ್ ಎ ಅಂತ ಹೇಳಿದರೆ ಜೆನೆಟಿಕ್ ಮೆಟೀರಿಯಲ್ಲು ಡಿ ಎನ್ ಎಲ್ಲಿರುತ್ತೆ. ಹಾಗಾದರೆ ಡಿ ಎನ್ ಎ ಇಸ್ ಪ್ರೆಸೆಂಟ್ ಇನ್ ದ ಕ್ರೋಮೋಸೋಮ್ಸ್. ವೇರ್ ಆರ್ ದ ಕ್ರೋಮೋಸೋಮ್ಸ್ ಪ್ರೆಸೆಂಟ್? ಕ್ರೋಮೋಸೋಮ್ಸ್ ಆರ್ ಪ್ರೆಸೆಂಟ್ ಇನ್ ದ ನ್ಯೂಕ್ಲಿಯಸ್, ಅಂಡ್ ನ್ಯೂಕ್ಲಿಯಸ್ ಈಸ್ ದ ಸೆಂಟ್ರಲ್ ಆ್ಯಂಡ್ ಇಂಪಾರ್ಟೆಂಟ್ ಮೈನ್ ಪಾರ್ಟ್ ಆಫ್ ದ ಸೆಲ್ ಅಂತ ಹೇಳ್ತೀವಲ್ವಾ. ಇಲ್ಲಿ ಎರಡು ಚಿತ್ರ ಕೊಟ್ಟಿದ್ದಾರೆ, ನೋಡೋಣ. The inheritance of characters is due to the fact that both the father and mother contributes equal amount of genetic material to the child. So, for each trait, there are two factors, one from the father and one from the mother. ಇಲ್ಲಿ ಸೆಕ್ಷುಯಲ್ ರಿಪ್ರೊಡಕ್ಷನ್, ಅಸೆಕ್ಷುಯಲ್ ರಿಪ್ರೊಡಕ್ಷನಲ್ಲಿ ಯಾಕೆ ವೇರಿಯೇಷನ್ಸ್ ಇರಲ್ಲ, ಡಿಫ್ರೆನ್ಸಸ್ ಕಡಿಮೆ ಇರುತ್ತೆ ಅಂದರೆ ಓನ್ಲಿ ಸಿಂಗಲ್ ಆರ್ಗ್ಯಾನಿಸಮ್ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದ ಅಸೆಕ್ಷುಯಲ್ ರಿಪ್ರೊಡಕ್ಷನ್. ಒಂದೇ ಪಾರ್ಟಿಸಿಪೇಟ್ ಮಾಡ್ಬೋದು. ಆದರೆ ಬಟ್ ಫಾರ್ ಸೆಕ್ಷುಯಲ್ ರಿಪ್ರೊಡಕ್ಷನ್ 2 ಆರ್ಗ್ಯಾನಿಸಮ್ಸ್ ಆರ್ ನೀಡೆಡ್. ಎರಡು ಬೇಕಾಗುತ್ತೆ. 2 ಇಂಡಿವಿಜುವಲ್ಸ್ ಆರ್ ಎಸೆನ್ಷಿಯಲ್. ಅದರಿಂದ ಏನಾಗುತ್ತೆ, ಕ್ಯಾರೆಕ್ಟರ್ಸ್ ಮೇ ಕಮ್ ಫ್ರಮ್ ಮೇಲ್ ಪೇರೆಂಟ್ ಆರ್ ಫಿಮೇಲ್ ಪೇರೆಂಟ್. ಎರಡೂ ಕಡೆ ಪೇರೆಂಟಿಂದಲೂ ಕ್ಯಾರೆಕ್ಟರ್ಸ್ ಬರ್ಬೋದು. ಎರಡೂ ಕಡೆಯಿಂದ ಬರ್ತಾವೆ. ಒಂದೊಂದು ಕ್ಯಾರೆಕ್ಟರ್ಗೂ ಕೂಡ ಡಿಫ್ರೆಂಟ್ 2 ಫ್ಯಾಕ್ಟರ್ಸ್ ಇರ್ತವೆ. ಸೊ ಒಂದೊಂದು ಕ್ಯಾರೆಕ್ಟರ್, ಫಾರ್ ಎಕ್ಸಾಂಪಲ್ ಕಲರ್ ಆಫ್ ದ ಸ್ಕಿನ್ ಅಥವಾ ನೇಚರ್ ಆಫ್ ದ ಹೇರ್, ಕಲರ್ ಆಫ್ ದ ಐಬಾಲ್, ಎಂದು ಸೆಂಟರಲ್ಲಿ ಇರ್ತಕ್ಕಂಥದ್ದು ಐಸ್, ಎಲ್ಲದಕ್ಕೂ ಒಂದೊಂದು ಕ್ಯಾರೆಕ್ಟರ್ಸ್ಗೂ ಕೂಡ 2 ಫ್ಯಾಕ್ಟರ್ಸ್ ಇರುತ್ತೆ. 1 ಫ್ಯಾಕ್ಟರ್ ಕಮ್ಸ್ ಫ್ರಮ್ ಫಾದರ್ ಆ್ಯಂಡ್ ಅನದರ್ ಫ್ಯಾಕ್ಟರ್ ಕಮ್ಸ್ ಫ್ರಮ್ ಮದರ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಈಕ್ವಲ್ ಅಮೌಂಟ್ ಆಫ್ ಜೆನೆಟಿಕ್ ಮೆಟೀರಿಯಲ್ ಟು ದ ಚೈಲ್ಡ್. ಅವು ಏನು ಮಾಡ್ತಾರೆ, ಪ್ರತಿಯೊಬ್ಬರು ಕೂಡ ಫಾದರ್ ಆಗ್ಬೋದು ಮದರ್ ಆಗ್ಬೋದು ಈಕ್ವಲ್ ಅಮೌಂಟ್ ಆಫ್ ಜೆನೆಟಿಕ್ ಮೆಟೀರಿಯಲ್ನ ಕಾಂಟ್ರಿಬ್ಯೂಟ್ ಮಾಡ್ತಾರೆ, ಕೊಡ್ತಾರೆ ಪೇರೆಂಟ್ಸ್ಗೆ, ಚೈಲ್ಡ್ಗೆ. ಸೊ ಫಾರ್ ಈಚ್ ಟ್ರೈಟ್ ದೇರ್ ಆರ್ 2 ಫ್ಯಾಕ್ಟರ್ಸ್, ಒನ್ ಫ್ರಮ್ ಫಾದರ್ ಆ್ಯಂಡ್ ಒನ್ ಫ್ರಮ್ ಮದರ್. Gregor Johann Mendel conducted experiments with garden pea plants and determined the rules for the inheritance of traits. ಅಂದರೆ he was the first person to conduct the experiments on ಹೆರಿಡಿಟಿ ಮೇಲೆ ಫಸ್ಟ್ ಎಕ್ಸ್ಪೆರಿಮೆಂಟ್ ಮಾಡಿದವರು ಇವರಾಗಿರ್ತಾರೆ. ಆ್ಯಕ್ಚುಲಿ he was not a scientist. He discontinued his education because of his poverty. ಅಂದರೆ ಅವನು ಎಜುಕೇಷನ್ ಡಿಗ್ರಿ ಲೆವೆಲ್ವರೆಗೂ ಹೋಗಲಿಲ್ಲ. ಅವನು ಪಾವರ್ಟಿಯಿಂದ ಬಿಟ್ಬಿಡ್ತಾನೆ. ಹಿ ಜಾಯಿನ್ ಟು ದ ಒಂದು ಚರ್ಚಲ್ಲಿ ಅವನು ಜಾಯಿನ್ ಆಗ್ತಾನೆ ಕೆಲಸಕ್ಕೆ. ಅಲ್ಲಿ ಜಾಯಿನ್ ಆದಮೇಲೆ ಹಿ ಕಂಟಿನ್ಯೂಡ್ ಅಂತಂದರೆ ಅವನು ಸ್ಟಡಿ ಮಾಡದಿದ್ದರೂ ಕೂಡ ಹಿ ವಾಸ್ ಕೀನ್ ಇಂಟ್ರೆಸ್ಟೆಡ್ ಇನ್ ಡೂಯಿಂಗ್ ದ ಎಕ್ಸ್ಪೆರಿಮೆಂಟ್ಸ್ ಆನ್ ಹೆರಿಡಿಟಿ. ಸೊ ಹಿ ಕಂಡಕ್ಟೆಡ್ experiments on pea plants growing in the backyard of the church. ಆ ಚರ್ಚಲ್ಲಿ ಏನಾಗಿರುತ್ತೆ, ಇಟ್ಲಿರುತ್ತಲ್ವ, ಅಲ್ಲಿ ಆ ಪೀ ಪ್ಲ್ಯಾಂಟ್ಸ್ನ ಬೆಳೆದ್ಬಿಟ್ಟು ಅವನು ಎಕ್ಸ್ಪೆರಿಮೆಂಟ್ಸ್ನ ಮಾಡ್ತಾನೆ. ಓಕೆ, ಫಸ್ಟ್ to know about the DNA, we have to study the structure of nucleus and also chromosomes. Okay, this is the important part of the cell. This is the structure of nucleus, and it is covered by double membrane that is called nuclear membrane, and inside the nuclear membrane fluid like substance is present, that is called nucleoplasm. And in the nucleoplasm, a prominent structure is present, that is called nucleolus. And in the nucleoplasm, thread-like structure is present, that is called chromatin. It is also called chromatin network because it looks like network. ನೆಟ್ ಥರ ಕಾಣೋದ್ರಿಂದ ಅದನ್ನು ಕ್ರೊಮ್ಯಾಟಿನ್ ನೆಟ್ವರ್ಕ್ ಅಂತ ನಾವು ಕರಿತೀವಿ. ಓಕೆ, ನೆಕ್ಸ್ಟ್, this chromatin network at the time of cell division, it condenses become super coiled ನೆಟ್ವರ್ಕ್. ಅಂದರೆ ಡ್ಯೂರಿಂಗ್ ಸೆಲ್ ಡಿವಿಷನ್ ಆಗುತ್ತೆ ಅನ್ನೋವಾಗ ಏನಾಗುತ್ತೆ, ಆ ಕ್ರೊಮ್ಯಾಟಿನ್ ನೆಟ್ವರ್ಕ್ ಉದ್ದ ಇರ್ತಕ್ಕಂಥ ದಾರ ಕುಗ್ಗಿ ಕಾಯಿಲ್ಡ್ ಆ್ಯಂಡ್ ಸೂಪರ್ ಕಾಯಿಲ್ಡ್, ಸ್ಪ್ರಿಂಗ್ ಟೈಪ್, ಸ್ಪ್ರಿಂಗ್ ಇರಲ್ವ ಆ ಥರ ಕಾಯಿಲ್ಡ್ ಆ್ಯಂಡ್ ಸೂಪರ್ ಕಾಯಿಲ್ಡ್, ತುಂಬ ಸ್ಪ್ರಿಂಗ್ ಟೈಪು ಕಾಯಿಲ್ ಆಗಿ ಏನಾಗುತ್ತೆ, ಇಟ್ ಬಿಕಮ್ಸ್ ಕ್ರೋಮೋಸೋಮ್ ಆಗುತ್ತೆ.
ಕ್ರೋಮೋಸೋಮ್. ಕ್ರೋಮೋಸೋಮ್ಸಲ್ಲಿ ಪ್ರೋಟೀನ್ಸ್ ಆ್ಯಂಡ್ DNA ಆರ್ ದ ಇಂಪಾರ್ಟೆಂಟ್ ಪಾರ್ಟ್ಸ್. ಓಕೆ, ಸ್ಟ್ರಕ್ಚರ್ ಆಫ್ DNA. DNA, its expandation is deoxyribose nucleic acid. Deoxyribose. It is a ಶುಗರ್. ಅದು ಶುಗರ್ ಕೇಳಿದಿರಲ್ವ ನೀವು, ಮಾನೋಸ್ಯಾಕರೈಡ್, ಡೈಸ್ಯಾಕರೈಡ್, ಪಾಲಿಸ್ಯಾಕರೈಡ್ ಕೇಳಿದಿರಲ್ವ, ಅದೇ ಥರ ಇದು ಕೂಡ ಶುಗರ್, ರೈಬೋಸ್ ಅಂತಕ್ಕಂಥದ್ದು. ಡಿಆಕ್ಸಿರೈಬೋಸ್ ನ್ಯೂಕ್ಲಿಕ್ ಆ್ಯಸಿಡ್ ಈಸ್ ಎ ಮ್ಯಾಕ್ರೋಮಾಲಿಕ್ಯೂಲ್. ದೊಡ್ಡ ಮಾಲಿಕ್ಯೂಲ್ ಅದು, with high molecular weight. It is the genetic material which carries genetic information from one generation to the other. DNA is present in almost all organisms except a few plant viruses. It is present in almost all the organisms except a few plant viruses. James Watson and Francis Crick explained the structure of DNA molecule in 1953, for which they were awarded with Nobel Prize in 1962. They proposed the double helix model of DNA to give a most satisfactory explanation on its structure. It is also called Watson-Crick model of DNA. Okay, this is the structure of DNA. DNA is a heredity material. ಅಂದರೆ ಹೆರಿಡಿಟಿ ಮೆಟೀರಿಯಲ್ ಅಂತ ಯಾಕೆ ಹೇಳ್ತಿದ್ದೀವಿ ಅಂದರೆ DNA ಮುಖಾಂತರನೇ ಕ್ಯಾರೆಕ್ಟರಿಸ್ಟಿಕ್ಸು ಟ್ರಾನ್ಸ್ಫರ್ ಆಗ್ತವೆ. ಸೊ ಟ್ರಾನ್ಸ್ಫರ್ ಆಗಬೇಕಾದ್ರೆ ಏನಾಗುತ್ತೆ, ಈಕ್ವಲ್ ಅಮೌಂಟ್ ಆಫ್ DNA ಸೆಲ್ ಡಿವೈಡ್ ಆದಾಗ ಸೆಲ್ಗೆ, ಡಾಟರ್ ಸೆಲ್ಸ್ಗೆ ಹೇಗೆ ಬರುತ್ತೆ ಅಂತಕ್ಕಂಥದ್ದು ನಾವು ನೋಡಬೇಕು. ನಿಮಗೆ ಗೊತ್ತಿದೆ ಏನಪ್ಪ ಅಂದರೆ, ಒಂದು ಚಿಕ್ಕದೊಂದು ಬರ್ಡ್ ಆಗಿರ್ಬೋದು, ಅದು ಇನ್ನೇನು ಮೊಟ್ಟೆ ಇಡುತ್ತೆ ಅನ್ನೋಬೇಕಾದ್ರೆ ಏನಾಗುತ್ತೆ, ಗೂಡು ಕಟ್ಟೋದು, ಅಲ್ಲಿ ಇಲ್ಲಿ ದಾರ ನಾರು ತೊಗೊಂಬಂದು, ಪೇಪರ್ ತೊಗೊಂಬಂದು, ಹತ್ತಿ ತೊಗೊಂಬಂದು ಗೂಡು ಕಟ್ಟೋದು, ಹಾಗೆ ಚಿಕ್ಕ ಕಾಳುಗಳನ್ನ ಕಲೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು, ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳುತ್ತೆ. ಹಾಗೆ ಸೆಲ್ ಕೂಡ ಇನ್ನೇನು ಡಿವೈಡ್ ಆಗ್ತಿದ್ದೀನಿ ಅನ್ನೋಬೇಕಾದ್ರೆ ಪ್ರಿಪ್ರೇಷನ್ ಮಾಡ್ಕೊಳ್ಳುತ್ತೆ. ಸೊ ಆ ಟೈಮಲ್ಲಿ ಏನಾಗುತ್ತೆ, ಅದನ್ನು ದಟ್ ಈಸ್ ಕಾಲ್ಡ್ ಇಂಟರ್ಫೇಸ್ ಅಂತ ಕರಿತೀವಿ. ಆ ಟೈಮಲ್ಲಿ ಏನಾಗುತ್ತೆ, ಸೆಲ್ ಇನ್ನೇನು ಡಿವೈಡ್ ಆಗುತ್ತೆ ಅನ್ನೋದಕ್ಕೂ ಮುಂಚೆ ಏನಾಗುತ್ತೆ, DNA ಡಿವೈಡ್ ಆಗುತ್ತೆ. DNA ಏನಾಗುತ್ತೆ, ರೆಪ್ಲಿಕೇಟ್ ಅಂದರೆ ಇಟ್ ಪ್ರೊಡ್ಯೂಸಸ್ ದ ಜೆರಾಕ್ಸ್ ಕಾಪಿ ಆಫ್ ಇಟ್ಸ್ ಓನ್. ಅದರದ್ದೇ ಆದ ಒಂದು ಜೆರಾಕ್ಸ್ ಕಾಪಿನ ಅದು ಪ್ರೊಡ್ಯೂಸ್ ಮಾಡ್ಕೊಳ್ಳುತ್ತೆ. ಯಾಕೆ ಮಾಡ್ಕೊಳ್ಳುತ್ತೆ, ಅದರ ಇಂಪಾರ್ಟೆನ್ಸ್ ಏನು, ಹೇಗೆ ಮಾಡ್ಕೊಳ್ಳುತ್ತೆ, ಅದನ್ನು ನಾವೀಗ ಕಲಿಯೋಣ. ದ ರೆಪ್ಲಿಕೇಶನ್ ಆಫ್ DNA. The daughter cells produced by cell division must receive the same genetic materials in the same quantity so as to resemble the parent cell. For example, ಅಂದರೆ the number of chromosomes is specific for every organism. ಎಲ್ಲದಕ್ಕೂ ಇಷ್ಟಿಷ್ಟೇ ನಂಬರ್ ಅಂತ ಇರುತ್ತೆ. ನೀವು ಇದನ್ನು ಕಲ್ತಿದ್ದೀರಿ 8th. ಫಾರ್ ಎಕ್ಸಾಂಪಲ್, ಹ್ಯೂಮನ್ ಬೀಯಿಂಗ್ಸಲ್ಲಿ ಅವನು ಎಲ್ಲೇ ಇರ್ಬೋದು, ಇಂಡಿಯಾದಲ್ಲಿರ್ಬೋದು, ಆಫ್ರಿಕಾದಲ್ಲಿರ್ಬೋದು, ಅಮೇರಿಕಾದಲ್ಲಿರ್ಬೋದು, ಎಲ್ಲ ಹ್ಯೂಮನ್ ಬೀಯಿಂಗ್ಸಲ್ಲೂ ಎಷ್ಟು ಕ್ರೋಮೋಸೋಮ್ಸ್ ಇರ್ತವೆ ಅಂತಂದರೆ 46. ದೇರ್ ಆರ್ 46 ಕ್ರೋಮೋಸೋಮ್ಸ್ ಪ್ರೆಸೆಂಟ್ ಇನ್ ದ ಸೆಲ್ ಆಫ್ ದ ಆರ್ ನ್ಯೂಕ್ಲಿಯಸ್ ಆಫ್ ದ ಹ್ಯೂಮನ್ ಬೀಯಿಂಗ್ ಸೆಲ್. ಹಾಗಾದರೆ 46 ಕ್ರೋಮೋಸೋಮ್ಸ್ ದೇ ಆರ್ ಪ್ರೆಸೆಂಟ್ ಇನ್ ಪೇರ್ಸ್. ಯಾವಾಗಲೂ ಹೇಗಿರ್ತವೆ ಅವು, ಪೇರ್ಸ್ ಆಗಿರ್ತವೆ. ಸೊ ದೇ ಆರ್ ಕಾಲ್ಡ್ ಡಿಪ್ಲಾಯ್ಡ್ ಕ್ರೋಮೋಸೋಮ್ಸ್. ಕ್ರೋಮೋಸೋಮ್ಸ್ ಆರ್ ಪ್ರೆಸೆಂಟ್ ಇನ್ ಪೇರ್ಸ್, ಸೊ ದೇ ಆರ್ ಕಾಲ್ಡ್ ಡಿಪ್ಲಾಯ್ಡ್ ಅಂತ ಹೇಳ್ತೀವಿ ನಾವು. ಹಾಗಾದರೆ ಎಷ್ಟಾಯಿತು, 23 ಪೇರ್ಸ್ ಅಂತ ಹೇಳ್ತೀವಿ ನಾವು. 23 ಪೇರ್ಸ್ ಅಂತ ಹೇಳ್ತೀವಿ. ಅಮಾಂಗ್ ದೆಮ್ 22 ಆರ್ ಬಾಡಿ ಕ್ರೋಮೋಸೋಮ್ಸ್. ಅವು ಬಾಡಿ ಕ್ರೋಮೋಸೋಮ್ಸ್ ಆಗಿರ್ತವೆ. ಆ್ಯಂಡ್ 1 ಪೇರ್ ಈಸ್ ಕಾಲ್ಡ್ ಸೆಕ್ಸ್ ಕ್ರೋಮೋಸೋಮ್ಸ್. ಅದರಲ್ಲಿ ಒಂದು ಪೇರನ್ನು ಸೆಕ್ಸ್ ಕ್ರೋಮೋಸೋಮ್ ಅಂತ ಹೇಳ್ತೀವಿ. ಆ ಪೇರ್ಸಲ್ಲಿ ಒಂದು ಫ್ರಮ್ ಮೇಲು, ಒಂದು ಫ್ರಮ್ ಫಿಮೇಲ್ ಅಂತ ಹೇಳ್ತೀವಿ. ಡಿಪ್ಲಾಯ್ಡ್ ಆಗಿರುತ್ತೆ ಅದು. ಈಗ ನೋಡೋಣ. ಹಾಗಾದರೆ ಪ್ರತಿಯೊಂದು ಹ್ಯೂಮನ್ ಬೀಯಿಂಗ್ಸಲ್ಲಿ ಎಷ್ಟು ಪೇರ್ಸ್ ಕ್ರೋಮೋಸೋಮ್ಸ್ ಇರ್ತವೆ, 23 ಪೇರ್ಸ್ ಕ್ರೋಮೋಸೋಮ್ಸ್ ಇರ್ತವೆ. ಒಂದು ಸೆಲ್ ಡಿವೈಡ್ ಆದಾಗ ಅದು ಈಕ್ವಲ್ ಅಮೌಂಟ್ ಆಫ್ ಡಿವೈಡ್ ಆಗುತ್ತೆ ತಾನೆ. ಆ 23 ಪೇರ್ಸು ಡಿವೈಡ್ ಆಗಿಬಿಟ್ರೆ ಏನಾಗುತ್ತೆ, ಅವಾಗೇನಾಗುತ್ತೆ, ಹಾಫ್ ಆಫ್ ಬಂದುಬಿಡ್ತಾವಲ್ವಾ.
ಈಗ 46 ಕ್ರೋಮೋಸೋಮ್ಸ್ ಇತ್ತು ಅಂದರೆ ಆ ಸೆಲ್ ಡಿವೈಡ್ ಆಯಿತು ಅಂದರೆ ಡಾಟರ್ ಸೆಲ್ಸ್ಗೆ ಎಷ್ಟು ಬರುತ್ತೆ? 23 ಬಂದೋಗ್ಬಿಡುತ್ತೆ ಕ್ರೋಮೋಸೋಮ್ಸ್ ಅಲ್ವಾ. ಹಾಗಾದರೆ ಅದು ಪೇರೆಂಟ್ ಸೆಲ್ಲನ್ನು ಹೋಲುತ್ತಾ? ಕಂಪ್ಲೀಟಾಗಿ ಡಿಫ್ರೆಂಟ್ ಆಗೋಗ್ಬಿಡುತ್ತೆ. ಹಾಗಾದರೆ ಪೇರೆಂಟ್ ಸೆಲ್ ಥರನೇ ಇರಬೇಕಪ್ಪ, ಕೆಲವು ವೇರಿಯೇಷನ್ಸ್ ಬಿಟ್ಟು ಕಂಪ್ಲೀಟ್ ಪೇರೆಂಟ್ ಸೆಲ್ ಥರನೇ ಇರಬೇಕು ಅಂತ ಅಂದಾಗ, ಸೇಮ್ ಸ್ಪೀಸೀಸೇ ಆಗಬೇಕು ಅಂತ ಅಂದಾಗ, ಇಟ್ ಮಸ್ಟ್ ಕ್ಯಾರಿ ಈಕ್ವಲ್ ಅಮೌಂಟ್ ಆಫ್ ಜೆನೆಟಿಕ್ ಮೆಟೀರಿಯಲ್. ಅಷ್ಟೇ ಆಗಿರಬೇಕು, ಏನಿರುತ್ತೋ ಪೇರೆಂಟ್ ಸೆಲ್ಲಲ್ಲಿ ಅಷ್ಟೇ ಬರಬೇಕು. ಅಷ್ಟೇ ಬರಬೇಕಾದ್ರೆ ಏನಾಗಬೇಕಾಗುತ್ತೆ? ಅದು ಶೇರ್ ಆಗಬೇಕಾದ್ರೆ, ಹಂಚಿಕೆ ಆಗಬೇಕಾದ್ರೆ ಅಥವಾ ಡಿವೈಡ್ ಆಗಬೇಕಾದ್ರೆ ಅದಕ್ಕಿಂತ ಮುಂಚೆ ಅದು ಡಬಲ್ ಆಗಬೇಕು. ಅಂದರೆ 46 ಇರ್ತಕ್ಕಂಥದ್ದು ಡಬಲ್ ಆಗಬೇಕಾಗುತ್ತೆ, 92 ಆಗಬೇಕಾಗುತ್ತೆ ಕ್ರೋಮೋಸೋಮ್ಸ್, ಅಥವಾ 23 ಪೈರ್ಸ್ ಇರೋದು 46 ಪೈರ್ಸ್ ಆಗಬೇಕಾಗುತ್ತೆ. ಒಟ್ಟು ಎಷ್ಟು ಇರುತ್ತೋ 10 ಇದ್ದರೆ 20 ಆಗಬೇಕು, 20 ಇದ್ದರೆ 40 ಆಗಬೇಕು. ಮುಂಚೆ ಅಷ್ಟಾದರೆ ಒಂದು ಸೆಲ್ಲಲ್ಲಿ 10 ಕ್ರೋಮೋಸೋಮ್ಸ್ ಇದ್ದರೆ ಡಾಟರ್ ಸೆಲ್ಸ್ಗೂ ಬಂದಂಥ 2 ಡಾಟರ್ ಸೆಲ್ಸ್ಗೂ 10 ಕ್ರೋಮೋಸೋಮ್ ಬರಬೇಕು ಅಂದರೆ ಸೆಲ್ ಡಿವೈಡ್ ಆಗೋದಕ್ಕೂ ಮುಂಚೆ ಎಷ್ಟಾಗಬೇಕು? ಆ ಕ್ರೋಮೋಸೋಮ್ಸೇ ಮೊದಲು ಡಿವೈಡ್ ಆಗಿ ಅಥವಾ ಡಬಲ್ ಆಗಬೇಕು. 20 ಆಗಿದ್ದರೆ ಆವಾಗ ಡಿವೈಡ್ ಆದಾಗ 10 ಬರ್ತಾವಲ್ವ. ಸೊ ಅದು ಇಲ್ಲಿ ರೆಪ್ಲಿಕೇಶನ್ ಆಫ್ DNA ಆಗುತ್ತೆ. ಯಾಕೆ ಅಂತಂದರೆ ಪೇರೆಂಟ್ ಸೆಲ್ಗೂ ಡಾಟರ್ ಸೆಲ್ಸ್ಗೂ ಕೂಡ ಸೇಮ್ ಕ್ವಾಲಿಟಿ ಬರಬೇಕು, ಸೇಮ್ ಕ್ವಾಂಟಿಟಿ ಆಫ್ ಜೆನೆಟಿಕ್ ಮೆಟೀರಿಯಲ್ ಬರಬೇಕಾಗುತ್ತೆ. ಫಾರ್ ದಿಸ್ ರೀಸನ್ ದ ಅಮೌಂಟ್ ಆಫ್ ಜೆನೆಟಿಕ್ ಮೆಟೀರಿಯಲ್ಸ್ ಪ್ರೆಸೆಂಟ್ ಇನ್ ದ ಮದರ್ ಸೆಲ್ ಮಸ್ಟ್ ಗೆಟ್ ಡಬಲ್ ಆಗಬೇಕಾಗುತ್ತೆ. ವೆನ್ ಡಸ್ ಆ್ಯಂಡ್ ಹೌ ಡಸ್ ಇಟ್ ಹ್ಯಾಪನ್? ಹಾಗಾದರೆ ಯಾವಾಗ ಆಗುತ್ತೆ ಇದು, ಹೇಗಾಗುತ್ತೆ? ಡ್ಯೂರಿಂಗ್ ದ ಇಂಟರ್ಫೇಸ್ before the cell divides, during the interphase starting stage, during the interphase before the cell divides, DNA found in every chromosome replicates. Replicate means it duplicates, double ಆಗುತ್ತೆ ಅಂತ ಅರ್ಥ. replicates to ensure equal distribution of genetic material to the ಫ್ಯೂಚರ್ ಡಾಟರ್ ಸೆಲ್ಸ್. ಫ್ಯೂಚರ್ ಮುಂದೆ ಹುಟ್ಟತಕ್ಕಂಥ ಡಾಟರ್ ಸೆಲ್ಸ್ಗೆ ಈಕ್ವಲ್ ಅಮೌಂಟ್ ಆಫ್ ಜೆನೆಟಿಕ್ ಮೆಟೀರಿಯಲ್ ಕೊಡಬೇಕು ಅಂತ ಅಂದರೆ, ತನ್ನಲ್ಲಿ 10 ಇದ್ದರೆ ಹುಟ್ಟತಕ್ಕಂಥ 2 ಡಾಟರ್ ಸೆಲ್ಸ್ಗೂ 10 ಕೊಡಬೇಕದು. ಹಾಗಾದ್ರೆ ನಾವೇ ಥರ ಡಿವೈಡ್ ಮಾಡೋಕ್ಕಾಗುತ್ತೆ? ಸೆಲ್ ಡಿವೈಡ್ ಆದಾಗ ಮಾತ್ರ ಅದು ಸಾಧ್ಯ ಆಗಬೇಕಲ್ವಾ. ಅದಕ್ಕೋಸ್ಕರ ಏನಾಗುತ್ತೆ? ರೆಪ್ಲಿಕೇಟ್ಸ್ ಆಗುತ್ತೆ. ದಿಸ್ ಪ್ರೋಸೆಸ್ ಈಸ್ ಕಾಲ್ಡ್ DNA ರೆಪ್ಲಿಕೇಶನ್. ಇಟ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಈವೆಂಟ್ ಇನ್ ದ ಪ್ರೋಸೆಸ್ ಆಫ್ ಹೆರಿಡಿಟಿಲಿ ತುಂಬ ಇಂಪಾರ್ಟೆಂಟ್ ಪ್ರೋಸೆಸ್ ಇದು. ಹೇಗೆ ಅನ್ನೋದು ಇನ್ನು ಮುಂದೆ ನೋಡೋಣ. ಓಕೆ, ದಿಸ್ ಈಸ್ ರೆಪ್ಲಿಕೇಶನ್ ಆಫ್ DNA. ಕ್ರೋಮೋಸೋಮ್ ಇದು ಡಬಲ್ ಹೆಲಿಕ್ಸ್ ಮಾಡೆಲ್ ಅಂತ ಕೇಳಿದ್ರಿ. ಕ್ರೋಮೋಸೋಮ್ ಈಸ್ ಪ್ರೆಸೆಂಟ್ ಇನ್ ದ ಸ್ಪ್ರಿಂಗ್ ಶೇಪ್ಡ್ ಲ್ಯಾಡರ್ ಲೈಕ್ ಸ್ಟ್ರಕ್ಚರ್. ಸುರುಳಿ ಸುತ್ಕೊಂಡಿರುತ್ತಲ್ವ, ಆ ಥರ ಲ್ಯಾಡರ್ ಲೈಕ್ ಸ್ಟ್ರಕ್ಚರಲ್ಲಿರುತ್ತೆ. ಸೊ ಇದರಲ್ಲಿ ಇದು ATGC ಮಾಲಿಕ್ಯೂಲ್ಸ್ ಎಲ್ಲ ಇರ್ತವೆ. ಅದು ಈ ಸಲ ನಿಮ್ಮ ಸಿಲೆಬಸ್ಸಲ್ಲಿಲ್ಲ, ಅದೆಲ್ಲ ಬೇಡ. ಹಾಗಾದರೆ ರೆಪ್ಲಿಕೇಶನ್ ಆಫ್ DNA ಏನಾಗುತ್ತೆ ಅಂತಂದರೆ, ಇದರೊಳಗಿರ್ತಕ್ಕಂಥ ಮಾಲಿಕ್ಯೂಲ್ಸ್ ಇರ್ತಾವಲ್ವ, ಅವು 2 ಸ್ಟ್ರ್ಯಾಂಡು ಮಧ್ಯ ಹೈಡ್ರೋಜನ್ ಬಾಂಡ್ಸಿಂದ ಕನೆಕ್ಟ್ ಆಗಿರ್ತವೆ. ಆ್ಯಸ್ ಯು ಹ್ಯಾವ್ ಆಲ್ರೆಡಿ ನೋನ್, ಹೈಡ್ರೋಜನ್ ಬಾಂಡ್ ಈಸ್ ದ ವೀಕೆಸ್ಟ್ ಬಾಂಡ್ ಅಲ್ವಾ, ವೀಕೆಸ್ಟ್ ಬಾಂಡ್ ಆಗಿರುತ್ತೆ ಹೈಡ್ರೋಜನ್ ಬಾಂಡು. ಸೊ ಫಸ್ಟ್ ಏನಾಗುತ್ತೆ, ರೆಪ್ಲಿಕೇಶನ್ ಆಫ್ DNA ಸ್ಟಾರ್ಟ್ ಆಗಬೇಕಾದ್ರೆ ಆ 2 ಸ್ಟ್ರ್ಯಾಂಡ್ ಜಾಯಿನ್ ಆಗಿರ್ತಾವಲ್ಲ, 2 ಎಳೆಗಳು, ಅವು ಬಿಚ್ಕೊತವೆ. ಹೇಗೆ ಬಿಚ್ಕೊತವೆ ಅಂದರೆ, ಅವೆರಡರ ಮಧ್ಯೆ ಇರ್ತಕ್ಕಂಥ ಹೈಡ್ರೋಜನ್ ಬಾಂಡ್ ಬ್ರೇಕ್ ಆಗುತ್ತೆ. ಇಟ್ ಬ್ರೇಕ್ಸ್ ಅಪ್ ಅಂಡ್ 2 ಸ್ಟ್ರ್ಯಾಂಡ್ಸ್ ಗೆಟ್ ಸಪರೇಟೆಡ್. 2 ಸ್ಟ್ರ್ಯಾಂಡ್ಸ್ ಸಪರೇಟ್ ಆಗ್ತಾ ಹೋಗ್ತವೆ. ದೆನ್ ಡ್ಯೂ ಟು ಎನ್ಸೈಮ್ಸ್, ಅಂದರೆ ಎನ್ಸೈಮ್ಸ್, ವಿತ್ ದ ಹೆಲ್ಪ್ ಆಫ್ ಎನ್ಸೈಮ್ಸ್ ದ ಆಪೋಸಿಟ್ ಸ್ಟ್ರ್ಯಾಂಡ್ ಈಸ್ ಡೆವಲಪ್ಡ್. ಅವಾಗೇನಾಗುತ್ತೆ, ಸರ್ಟನ್ enzymes produced and they help in the production of opposite strand. ಅವು ಎದುರಿಗಿರ್ತಕ್ಕಂಥ ಒಂದು ಆಪೋಸಿಟ್ ಸ್ಟ್ರ್ಯಾಂಡು ಡೆವಲಪ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಾಗೇನಾಗುತ್ತೆ, ಈ ಕಡೆನೂ ಒಂದು ಸ್ಟ್ರ್ಯಾಂಡು, ಆ ಕಡೆನೂ ಒಂದು ಸ್ಟ್ರ್ಯಾಂಡ್, ಎರಡು DNA ಸಿಂಗಲ್ ಸ್ಟ್ರ್ಯಾಂಡಿಂದ ಡಬಲ್ ಸ್ಟ್ರ್ಯಾಂಡು ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಅವಾಗ ಏನಾಗುತ್ತೆ, DNA ನಂಬರು ಡಬಲ್ ಆಗುತ್ತೆ. ಓಕೆ, ಇದನ್ನು ನಾವು ಕಲಿಯೋದಕ್ಕೆ, ಅಂದರೆ ಪ್ರತಿಯೊಂದನ್ನು ಕಲಿಯೋದಕ್ಕೂ ಕೂಡ ಒಂದೊಂದು ಬ್ರಾಂಚ್ ಆಫ್ ಸೈನ್ಸ್ ಇದೆಯಲ್ವಾ. ಸೊ ಇದಕ್ಕೂ ಕೂಡ ಫಾರ್ ದಿಸ್ ಆಲ್ಸೋ, ಫಾರ್ ಟು ಸ್ಟಡಿ ಹೆರಿಡಿಟಿ ಆ್ಯಂಡ್ ವೇರಿಯೇಷನ್ಸ್ ಆಲ್ಸೋ ದೆರ್ ಇಸ್ ಎ ಬ್ರಾಂಚ್ ಆಫ್ ಸೈನ್ಸ್ ದಟ್ ಈಸ್ ಕಾಲ್ಡ್ ಜೆನೆಟಿಕ್ಸ್. ಓಕೆ, ಇಟ್ ಈಸ್ ಎ branch of biology which deals with a systematic study of heredity, variations and factors responsible for these.
Pioneering experiments in the field of genetics were conducted by Gregor Johann Mendel. He is commonly described as the father of modern genetics. ನಾನು ಹೇಳಿದೆ ಅವನು ಮುಂದಕ್ಕೆ ಓದೋಕ್ಕಾಗಲಿಲ್ಲ, ಹಾಗೆ ಒಂದು ಚರ್ಚಲ್ಲಿ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾನೆ ಅಂತ. ಹಿ ವರ್ಕ್ಡ್ ಫಾರ್ 14 ಇಯರ್ಸ್ ಆ್ಯಂಡ್ ಹಿ ಎಕ್ಸ್ಪ್ರೆಸ್ಡ್ ಆರ್ ಏನು ಮಾಡ್ತಾನೆ ಅವನು ಅಂದರೆ ಈ ಪಬ್ಲಿಷ್ಡ್ ಹಿಸ್ ರಿಸಲ್ಟ್ಸ್ ಇನ್ ಎ ಜರ್ನಲಲ್ಲಿ ಅವನೇನು ಮಾಡ್ತಾನೆ, ಪಬ್ಲಿಷ್ ಮಾಡ್ತಾನೆ ಅವನ ರಿಸಲ್ಟ್ಸ್ನ, ಅವನೇನು ರಿಸಲ್ಟ್ಸ್ ಪಡ್ಕೊತಾನೆ ಪಬ್ಲಿಷ್ ಮಾಡ್ತಾನೆ. ಬಟ್ ಅಟ್ ದಟ್ ಟೈಮ್ ನೋ ಒನ್ ಸೈಂಟಿಸ್ಟ್ ನೋಟಿಸ್ಡ್ ಇಟ್. ಯಾರು ನೋಟಿಸ್ ರೆಕಗ್ನೈಸ್ಡ್ ಇಟ್, ಯಾರು ರೆಕಗ್ನೈಸ್ ಕೂಡ ಮಾಡೋದಿಲ್ಲ. ಅವಾಗ ಇವನು ಲೆಕ್ಕಾಚಾರನ ಅವ್ರು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಕೂಡ ಹೇಳಲಾಗ್ತದೆ. ಅವನೇನು ಮಾಡ್ತಾನೆ, ಹಿ ವಾಸ್ ಡೈಡ್ ಬಿಕಾಸ್ ಆಫ್ ಡಿಸಪಾಯಿಂಟ್ಮೆಂಟ್. ಅವನು ಅದೇ ಡಿಸಪಾಯಿಂಟ್ಮೆಂಟಲ್ಲೇ ಅವನು ಸತ್ತು ಹೋಗ್ತಾನೆ. ಆಫ್ಟರ್ 10 ಇಯರ್ಸ್, ಸ್ವಲ್ಪ ವರ್ಷ ಆದಮೇಲೆ ಏನಾಗುತ್ತೆ, 10 ಇಯರ್ಸ್ ಆದಮೇಲೆ ಸಮ್ ಸೈಂಟಿಸ್ಟ್ ಏನಾಗ್ತಾರೆ, ವರ್ಕ್ಡ್ ಆನ್ ದಿಸ್ ಹೆರಿಡಿಟಿ ಮೇಲೆ ವರ್ಕ್ ಮಾಡ್ತಾರೆ. ಆ್ಯಂಡ್ ದೇ ಒಬ್ಟೈನ್ಡ್ ದ ಸೇಮ್ ರಿಸಲ್ಟ್ಸ್ ಆಫ್ ಮೆಂಡಲ್ಸ್ ಎಕ್ಸ್ಪೆರಿಮೆಂಟ್ಸ್. ಮೆಂಡಲ್ ಎಕ್ಸ್ಪೆರಿಮೆಂಟ್ ಮಾಡಿದ್ದು ಏನು ರಿಸಲ್ಟ್ ಇರುತ್ತೆ ಅದೇ ರಿಸಲ್ಟ್ಸನ್ನು ಪಡ್ಕೊತಾರೆ. ಆಗ ಅವರು ಅದನ್ನು ಮತ್ತೆ ಪಬ್ಲಿಷ್ ಮಾಡ್ತಾರೆ. ಅವ್ರು ತಮ್ಮ ಹೆಸರು ಹಾಕೊಳ್ಳೋದಿಲ್ಲ, ಮೆಂಡಲ್ಸ್ ಪ್ರಿನ್ಸಿಪಲ್ಸ್ ಅಂತಲೇ ಹಾಕ್ತಾರೆ ಅವರು. ಅದಕ್ಕೋಸ್ಕರ ಏನು ಮಾಡಿದರು, ಫಸ್ಟ್ ಅವನೇ ಎಕ್ಸ್ಪೆರಿಮೆಂಟ್ ಕಂಡಕ್ಟ್, ಎಷ್ಟೋ ವರ್ಷಗಳಿಂದ ಬರೆದಿರ್ತಾನೆ ಅವನೇ ಎಕ್ಸ್ಪೆರಿಮೆಂಟ್ ಮಾಡಿರೋದ್ರಿಂದ ಅವನು ಹಿ ವಾಸ್ ಕಾಲ್ಡ್, ಅಥವಾ ಹಿ ನೌ ಆಲ್ಸೋ ಹಿ ಈಸ್ ಕಾಮನ್ಲಿ ಡಿಸ್ಕ್ರೈಬ್ಡ್ ಆ್ಯಸ್ ದ ಫಾದರ್ ಆಫ್ ಮಾಡರ್ನ್ ಜೆನೆಟಿಕ್ಸ್. ದಿಸ್ ಈಸ್ ದ ಫೋಟೋ ಆಫ್ ಗ್ರಿಗರ್ ಜೊಹಾನ್ ಮೆಂಡಲ್. And he selected pea plants because of some specific characteristics. ಅಂದರೆ ಬೆನಿಫಿಟ್ಸ್ ಕೂಡ ಹೌದು, ಅಡ್ವಾಂಟೇಜಸ್ ಕೂಡ ಹೌದು. ಸೊ ದೇ ಕ್ಯಾನ್ ಬಿ ಗ್ರೋನ್ ಈಸಿಲಿ ಇನ್ ಓಪನ್ ಗ್ರೌಂಡ್ ಆರ್ ಈವನ್ ಇನ್ ಪಾರ್ಟ್ಸ್. ಇನ್ ಓಪನ್ ಗ್ರೌಂಡ್, ಯಾಕಂದರೆ ಅವನು ಎಲ್ಲೋ ಅವನಿಗೆ ಸೊಫಿಸ್ಟಿಕೇಟೆಡ್ ಲ್ಯಾಬ್ರೇಟ್ರಿ ಏನಿರಲಿಲ್ಲ ಅವನಿಗೆ ಬೆಳೆಯೋದಕ್ಕೆ. ಸೊ ಮಾಮೂಲಿಯಾಗಿ ಬೆಳಿಬೇಕಾಗಿತ್ತು ಅವನು ಚರ್ಚಲ್ಲಿ. ಇತ್ಲಲ್ಲಿ ನಾವು ಹೇಗೆ ಗಿಡ ಬೆಳೆಸ್ತೀವಿ ಹಾಗೆ ಬೆಳೆಸ್ಬೇಕಾಗಿತ್ತು. ಅದಕ್ಕೋಸ್ಕರ ಅವನು ಎಲ್ಲಂದ್ರಲ್ಲೇ ಬೆಳೀತಕ್ಕಂಥದ್ದು, ಪಾರ್ಟ್ಸಲ್ಲಿ ಕೂಡ ಬೆಳೀತಕ್ಕಂಥ ಪ್ಲ್ಯಾಂಟನ್ನು ಅವನು ಸೆಲೆಕ್ಟ್ ಮಾಡ್ಕೊತಾನೆ. ಆ್ಯಂಡ್ ದೇ ಹ್ಯಾವ್ ಎ ಶಾರ್ಟ್ ಗ್ರೋತ್ ಪೀರಿಯಡ್ ಆ್ಯಂಡ್ ಲೈಫ್ ಸೈಕಲ್. ಶಾರ್ಟ್ ಗ್ರೋತ್ ಪೀರಿಯಡ್ ಮೀನ್ಸ್ ವಿತಿನ್ ಶಾರ್ಟ್ ಪೀರಿಯಡ್ ದೇ ಕ್ಯಾನ್ ಗ್ರೋ ಈಸಿಲಿ ಆ್ಯಂಡ್ ದೇ ಕ್ಯಾನ್ ಗಿವ್ ಫ್ಲವರ್ಸ್ ಆ್ಯಂಡ್ ಫ್ರೂಟ್ಸ್. ಅಷ್ಟರಲ್ಲೇ ಟೈಮಲ್ಲಿ ಅವು ಕಡಿಮೆ ಅಂದರೆ ಬೇರೆ ಪ್ಲ್ಯಾಂಟು 6 ತಿಂಗಳು ತೊಗೊಂಡಿತ್ತು ಅಂದರೆ ಇವು 3 ತಿಂಗಳಲ್ಲೇ ಬೆಳೆದ್ಬಿಟ್ಟು ಹೂ ಬಿಟ್ಟು ಕಾಯಿ ಬಿಟ್ಟು ಸೀಡ್ಸ್ ಕೊಟ್ಬಿಡ್ತಾ ಇದ್ವು. ಇದಕ್ಕೆ ಲೈಫ್ ಸೈಕಲ್ ಅಂತ ಹೇಳ್ತೀವಿ. ದೇ ಗಿವ್ ಸೆಲ್ಫ್ ಪಾಲಿನೇಟಿಂಗ್ ಫ್ಲವರ್ಸ್ ಆ್ಯಂಡ್ ಆಲ್ಸೋ ಇಟ್ ಈಸ್ ಈಸಿ ಟು ಕಂಡಕ್ಟ್ ಕ್ರಾಸ್ ಪಾಲಿನೇಷನ್ ಆರ್ಟಿಫಿಷಿಯಲಿ. ಅವು ಸೆಲ್ಫ್ ಪಾಲಿನೇಟಿಂಗ್ ಫ್ಲವರ್ಸ್ನ ಕೊಡ್ತಾಯಿದ್ವು. ಅಂದರೆ ಇವು ಬೈಸೆಕ್ಷುಯಲ್ ಫ್ಲವರ್ಸ್ ಆಗಿತ್ತು ಅಂತಂದರೆ ಸೆಲ್ಫ್ ಪಾಲಿನೇಷನ್ನು ಆಕಾರ ಆಗುತ್ತೆ. ಆದರೆ ಯೂನಿಸೆಕ್ಷುಯಲ್ ಫ್ಲವರ್ ಆದರೆ ಏನಾಗುತ್ತೆ, ಸೆಲ್ಫ್ ಪಾಲಿನೇಷನ್ ಆಕಾರ ಆಗಲ್ಲ. ಆದರೆ ಅದೇ ಪ್ಲಾಂಟ್ಸಲ್ಲೇ ಸಾಕಷ್ಟು ಹೂವಿದ್ದರೆ ಸೆಲ್ಫ್ ಪಾಲಿನೇಷನ್ ಆಗುತ್ತೆ. ಆ್ಯಂಡ್ ದೇ ಗಿವ್ ಸೆಲ್ಫ್ ಪಾಲಿನೇಟಿಂಗ್ ಫ್ಲವರ್ಸ್ ಆ್ಯಂಡ್ ಆಲ್ಸೋ ಇಟ್ ಈಸ್ ಈಸಿ ಟು ಕಂಡಕ್ಟ್ ಕ್ರಾಸ್ ಪಾಲಿನೇಷನ್ ಆರ್ಟಿಫಿಷಿಯಲಿ. ಅವುಗಳ ಮಧ್ಯೆ ಆರ್ಟಿಫಿಷಿಯಲ್ ಆಗಿ ಕ್ರಾಸ್ ಪಾಲಿನೇಷನ್ ಕಂಡಕ್ಟ್ ಮಾಡೋದು ಕೂಡ ಈಸಿಯಾಗಿತ್ತು. ದೇ ಪ್ರೊಡ್ಯೂಸ್ ಲಾರ್ಜ್ ನಂಬರ್ ಆಫ್ ಸೀಡ್ಸ್. ಯಾಕಂದರೆ ಸೀಡ್ಸ್ ಭಾಳ ಬೇಕಲ್ಲ ನೆಕ್ಸ್ಟ್ ಆಗಿ ಇದು ಸೋ ಮಾಡೋಕ್ಕೆ. ಸೊ they produce large number of seeds. They show contrasting heritable characters. Contrasting means ಒಂದಕ್ಕೊಂದಕ್ಕೆ ಹೋಲಿಕೆ ಆಗಂಗಿರ್ಬೇಕು, ಆಪೋಸಿಟ್ ಆಗಂಗಿರಬೇಕು, ಕಂಡುಹಿಡಿಯಂಗಿರಬೇಕು. ಆ್ಯಂಡ್ ದೇ ಮಸ್ಟ್ ಬಿ ಹೆರಿಟಬಲ್ ಅಂದರೆ ಟ್ರಾನ್ಸ್ಫರ್ ಆಗಬೇಕಾಗಿರುತ್ತೆ ಆ ಕ್ಯಾರೆಕ್ಟರ್ಸು. ದೇ ಪ್ರೊಡ್ಯೂಸ್ ಫರ್ಟೈಲ್ ಹೈಬ್ರಿಡ್ಸ್ ಆನ್ ಕ್ರಾಸ್ ಪಾಲಿನೇಷನ್. ಯೂಸ್ವಲಿ ಆನ್ ಕ್ರಾಸ್ ಪಾಲಿನೇಷನ್ ದ ಹೈಬ್ರಿಡ್ಸ್ ಆರ್ ನಾಟ್ ಫರ್ಟೈಲ್ ಆಗಿರೋದಿಲ್ಲ. ಆದರೆ ಇಲ್ಲಿ ದೇ ಪ್ರೊಡ್ಯೂಸ್ ಫರ್ಟೈಲ್ ಹೈಬ್ರಿಡ್ಸ್ ಆನ್ ಕ್ರಾಸ್ ಪಾಲಿನೇಷನ್ ಮಾಡಿದಾಗಲೂ ಕೂಡ ಅದರಿಂದ ಬಂದಂತಹ ಪೀ ಪ್ಲ್ಯಾಂಟ್ಸು ಮತ್ತೆ ಕೂಡ ಅವು ಏನು ಮಾಡ್ತವೆ, ಅವು ಸೀಡ್ಸ್ನ ಕೊಡ್ತಾಯಿದ್ವು. ಓಕೆ, ಮೆಂಡಲ್ ಕಂಡಕ್ಟೆಡ್ ಎಕ್ಸ್ಪೆರಿಮೆಂಟ್ಸ್ ಆನ್ ಪೀ ಪ್ಲ್ಯಾಂಟ್ಸ್. ಅಟ್ ಫಸ್ಟ್ he selected only one character for his experiments. ಸಾಕಷ್ಟು ಕ್ಯಾರೆಕ್ಟರ್ಸ್ನ ಕ್ಯಾರೆಕ್ಟರ್ಸ್ ಮೇಲೆ ಅವನು ಎಕ್ಸ್ಪೆರಿಮೆಂಟ್ ಮಾಡ್ತಾನೆ. ಆನ್ ಹೈಟ್ ಆಫ್ ದ ಪ್ಲಾಂಟ್, ಕಲರ್ ಆಫ್ ದ ಸೀಡ್, ನೇಚರ್ ಆಫ್ ದ ಪಾಡ್ ಅಂದರೆ ಅವರೆಕಾಯಿ ನೋಡಿದ್ರಲ್ವ ಸಿಪ್ಪೆ ಸಮೇತ ಇರುತ್ತಲ್ಲೋ ಅದಕ್ಕೆ ಪಾಡ್ಸ್ ಅಂತ ಕರಿತೀವಿ. ಅವನು ಆ ಪ್ಲ್ಯಾಂಟ್ ಹೈಟ್ ತೊಗೊಂಡು ಎಕ್ಸ್ಪೆರಿಮೆಂಟ್ ಮಾಡ್ತಾನೆ, ಫ್ಲವರ್ ಕಲರ್ಸ್ ತೊಗೊಂಡು ಎಕ್ಸ್ಪೆರಿಮೆಂಟ್ ಮಾಡ್ತಾನೆ, ವೈಟು
ಪರ್ಪಲ್ ಅಂತ, ನೇಚರ್ ಆಫ್ ದ ಸೀಡ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ, ರೌಂಡು ರಿಂಕಲ್ಡ್ ಅಂತ, ಕಲರ್ ಆಫ್ ದ ಸೀಡ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ, ವೈಟ್ ಗ್ರೇ ಅಂತ. ಈ ಥರ ಒಂದೊಂದು ಸಲ ಒಂದೊಂದು ತಗೊಂಡು ಎಕ್ಸ್ಪೆರಿಮೆಂಟ್ ಮಾಡ್ತಾನೆ. ಫಸ್ಟ್ ಏನು ಮಾಡ್ತಾನೆ, ಈಗ ಒಂದು ಕ್ಯಾರೆಕ್ಟರ್ ತಗೊಂಡು ಎಕ್ಸ್ಪೆರಿಮೆಂಟ್ ಮಾಡ್ತಾನೆ. ದಟ್ ಈಸ್ ಕಾಲ್ಡ್ ಮಾನೋ ಹೈಬ್ರಿಡ್ ಕ್ರಾಸ್ ಅಂತ ಹೇಳ್ತೀವಿ. A cross between two pea plants which differ in one specific characters is called monohybrid cross. ಇದನ್ನು monohybrid cross ಅಂತ ಅವನು ಕರೆದ. ಏನು ಹಾಗಾದರೆ ಅಂದರೆ ಒಂದು ಸ್ಪೆಸಿಫಿಕ್ ಕ್ಯಾರೆಕ್ಟರ್ಸ್ನ ತೊಗೊಂಡು ಮಾಡಿರ್ತಾನೆ. ಫಸ್ಟ್ ಇಲ್ಲಿ ಹೈಟ್ ಆಫ್ ದ ಪ್ಲ್ಯಾಂಟ್ ತೊಗೊಂಡಿದ್ದಾನೆ. ಸೊ ಫಸ್ಟು ಹೈಟ್ ತೊಗೊಂಡಾಗ ಏನಾಗುತ್ತೆ, ಕಾಂಟ್ರಾಸ್ಟಿಂಗ್ ಕಲರ್ಸ್ ಯಾವುದಾಗಾದರೆ ಹೈಟ್ ಅಂದರೆ ಟಾಲ್ ಪ್ಲ್ಯಾಂಟು, ಅಂದರೆ ಡ್ವಾರ್ಫ್ ಪ್ಲ್ಯಾಂಟ್, ಡ್ವಾರ್ಫನ್ನು ಶಾರ್ಟ್ ಅಂತ ಕೂಡ ಕರಿಬೋದು. ಫಸ್ಟ್ he took pure tall plant and pure dwarf plant for the experiment. ತಗೊತಾನೆ. ಪ್ಯೂರ್ ಟಾಲ್ ಪ್ಲ್ಯಾಂಟ್ ಅಂತ ಹೇಗೆ ಅನ್ಬೇಕು, ನೋಡಿದ ತಕ್ಷಣ ಟಾಲಾಗಿ ಕಂಡ ತಕ್ಷಣ ಅದರಲ್ಲಿ ಕುಳ್ಗಿರೋದಕ್ಕೆ ಏನು ಕಾರಣನೇ ಇಲ್ಲ, ಅದರಲ್ಲಿ ಜೀನ್ಸ್ ಅಂತ ನಾವು ಹೇಳೋಕ್ಕಾಗಲ್ಲ. ಸೊ ಟು ಒಬ್ಟೈನ್ ಪ್ಯೂರ್ ಟಾಲ್ ಪ್ಲ್ಯಾಂಟ್ ಹಿ ಅಲೋಡ್ ದ ಟಾಲ್ ಪ್ಲ್ಯಾಂಟ್ ಫಾರ್ ಸೆಲ್ಫ್ ಪಾಲಿನೇಷನ್ ಫಾರ್ ಸೆವೆರಲ್ ಟೈಮ್ಸ್ ಏನು ಮಾಡ್ತಾನೆ, ಅದು ಸೆಲ್ಫ್ ಪಾಲಿನೇಟ್ ಆಗೋದಕ್ಕೆ ಬಿಡ್ತಾನೆ, ಸೆಲ್ಫ್ ಪಾಲಿನೇಷನ್ ಆಗೋ ಥರ ಮಾಡ್ತಾನೆ. ಅದರಲ್ಲಿ ಅಂತಂದರೆ ಅದರಲ್ಲಿ ಒಂದು ಫ್ಲವರ್ ಬಿಡ್ತಪ್ಪ ಅಂದರೆ ಅದು ಕವರ್ ಏನಾರು ಕಟ್ಬಿಡ್ತಾರೆ, ಅಂದರೆ ಬೇರೆ, ಅಂದರೆ ಅದರ್ ಪೋಲನ್ ಗ್ರೇನ್ಸ್ ಶುಡ್ ನಾಟ್ ಟ್ರಾನ್ಸ್ಫರ್ ಟು ಇಟ್. ಅದ್ರ ಮೇಲೆ ಬೇರೆ ಪೋಲನ್ ಗ್ರೇನ್ಸು ಬರಬಾರ್ದು, ಅದರದ್ದೇ ಪೋಲನ್ ಗ್ರೇನ್ಸ್ ಅದ್ರ ಮೇಲೆ ಬೀಳಬೇಕು, ಆಗ ಅದು ಸೆಲ್ಫ್ ಪಾಲಿನೇಷನ್ ಆಗುತ್ತೆ. ಸೊ ಆ ಥರ ಸೆವ್ರಲ್ ಟೈಮ್ಸ್ ಮಾಡ್ತಾನೆ. ಪ್ರತಿ ಒಂದೊಂದು ಸಲ ಮಾಡಿದಾಗ ಏನಾಗುತ್ತೆ, ಆ ಸೀಡ್ಸ್ನ ಮತ್ತೆ ಮಾಡಿದಾಗ ಬಿತ್ತಿದಾಗ ಟಾಲ್ ಪ್ಲ್ಯಾಂಟ್ಸು ಡ್ವಾರ್ಫ್ ಪ್ಲ್ಯಾಂಟ್ಸ್ ಎರಡೂ ಇರ್ತವೆ. ಆವಾಗ ಕೊನೆ ಕಂಪ್ಲೀಟಾಗಿ ಪ್ಯೂರ್ ಎಲ್ಲ ಟಾಲ್ ಪ್ಲ್ಯಾಂಟ್ಸ್ ಬರ್ತಾವೆ, ಆವಾಗ ಅದನ್ನು ಪ್ಯೂರ್ ಅಂತ ಕರಿತಾನೆ. ಸೊ ಸೆವ್ರಲ್ ಟೈಮ್ಸ್ ಸೆಲ್ಫ್ ಪಾಲಿನೇಷನ್ ಮಾಡೋದ್ರಿಂದ ಅವ್ನು ಪ್ಯೂರ್ ಟಾಲ್ ಪ್ಲ್ಯಾಂಟ್ ಪಡಿತಾನೆ. ಅದೇ ಥರ ಸೆವ್ರಲ್ ಟೈಮ್ಸು ಡ್ವಾರ್ಫ್ ಪ್ಲ್ಯಾಂಟ್ ಅಥವಾ ಶಾರ್ಟ್ ಪ್ಲ್ಯಾಂಟನ್ನು ಸೆವೆರಲ್ ಟೈಮ್ಸ್ ಸೆಲ್ಫ್ ಪಾಲಿನೇಷನ್ ಮಾಡಿ ಪ್ಯೂರ್ ಡ್ವಾರ್ಫ್ ಪ್ಲ್ಯಾಂಟನ್ನು ಪಡ್ಕೊತಾನೆ. ಸೊ ಪ್ಯೂರ್ ಟಾಲ್ ಪ್ಲ್ಯಾಂಟ್ ಅಂದಾಗ ಅದರಲ್ಲಿ ಮೇಲ್ ಪ್ಲ್ಯಾಂಟಿಂದ ಬಂದಂಥದ್ದು ಟಾಲ್ ಆಗಿರುತ್ತೆ ಫ್ಯಾಕ್ಟರು, ಆಮೇಲೆ ಫೀಮೇಲ್ ಪ್ಲ್ಯಾಂಟಿಂದ ಬಂದಿರ್ತಕ್ಕಂಥದ್ದು ಟಾಲ್ ಫ್ಯಾಕ್ಟರ್. ಅದಕ್ಕೆ ಕ್ಯಾಪಿಟಲ್ ಟಿ ಅಂತ ಕೊಟ್ಟಿದ್ದೀವಿ ಇಲ್ಲಿ ಪ್ಯೂರ್ ಟಾಲ್ಗೆ. ಅದೇ ಥರ ಡ್ವಾರ್ಫ್ಗೆ ಸ್ಮಾಲ್ ಟಿ ಅಂತ ಕೊಟ್ಟಿದ್ದೀವಿ. He allowed the pure tall plant and pure dwarf plant to be cross pollinated. ಅವೆರಡರ ಮಧ್ಯೆ ಕ್ರಾಸ್ ಪಾಲಿನೇಷನ್ ಆಗೋದಕ್ಕೆ ಬಿಡ್ತಾನೆ. ಅಂದರೆ ಹಿ ವಾಸ್ ಎಕ್ಸ್ಪೆಕ್ಟೆಡ್, ಏನು ಎಕ್ಸ್ಪೆಕ್ಟ್ ಮಾಡಿರ್ತಾನೆ, ಹಿ ವಾಸ್ ಎಕ್ಸ್ಪೆಕ್ಟೆಡ್ ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರಿಂದ ನೆಕ್ಸ್ಟ್ ಜನ್ರೇಷನ್. ಯಾವ ಜನ್ರೇಷನು, ಬರ್ತಕ್ಕಂಥ ಜನ್ರೇಷನ್ ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್. ಅಂದರೆ ಫಾರ್ ಎಕ್ಸಾಂಪಲು 10 ಇಂಚು ಒಂದು ಪ್ಲ್ಯಾಂಟ್ ಇದ್ದರೆ ಇನ್ನೊಂದು 5 ಇಂಚ್ ಇತ್ತು ಅಂದರೆ 7.5 ಇಂಚ್ ಇರ್ಬೋದು ಅನ್ನೋ ಥರ ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್ನ ಎಕ್ಸ್ಪೆಕ್ಟ್ ಮಾಡ್ತಾನೆ. ಬಟ್ ಹಿ ವಾಸ್ ಅಸ್ಟಾನಿಶ್ಡ್ ಟು ಗೆಟ್ ಆಲ್ ದ ಪ್ಲ್ಯಾಂಟ್ಸ್ ವರ್ ಟಾಲ್. ಎಲ್ಲ ಪ್ಲ್ಯಾಂಟ್ಸು ಟಾಲ್ ಆಗಿಬಿಟ್ಟಿರ್ತವೆ. ಹಿ ಕಾಲ್ಡ್ ದಿಸ್ ಆ್ಯಸ್ F1 ಜನರೇಷನ್. ಅವನೇನು ಕರಿತಾನೆ, ಅದಕ್ಕೆ F1 ಜನರೇಷನ್ ಅಂತ ಕರೀತಾನೆ. ಎಲ್ಲ ಪ್ಲ್ಯಾಂಟ್ಸ್ F1 ಜನರೇಷನಲ್ಲಿ ಎಂಥ ಪ್ಲ್ಯಾಂಟ್ಸ್ ಬರ್ತವೆ, ಎಲ್ಲ ಟಾಲ್ ಪ್ಲ್ಯಾಂಟ್ಸ್ ಬರ್ತವೆ. ಹಾಗಾದರೆ F1 ಜನರೇಷನಲ್ಲಿ ಡ್ವಾರ್ಫ್ ಪ್ಲ್ಯಾಂಟ್ಸ್ ಎಷ್ಟಿದ್ದಾವೆ ಯೋಚನೆ ಮಾಡಬೇಡ್ರಿ, ಒಂದು ಇರಲ್ಲ, 0. ಅದನ್ನೇ ಮಲ್ಟಿಪಲ್ ಚಾಯ್ಸಲ್ಲಿ ಕೇಳ್ತಾರೆ. ನಂಬರ್ ಆಫ್ ಡ್ವಾರ್ಫ್ ಪ್ಲ್ಯಾಂಟ್ಸ್ ಇನ್ F1 ಜನರೇಷನ್ ಆಫ್ ಮೆಂಡಲ್ಸ್ ಎಕ್ಸ್ಪೆರಿಮೆಂಟ್ ಅಂತ ನೀವು 0 ಅಂತ ಕೊಡಬೇಕಾಗುತ್ತೆ. ಹಾಗೇನು ಮಾಡ್ತಾರೆ, ನೆಕ್ಸ್ಟ್ ಆಲ್ ದ ಪ್ಲ್ಯಾಂಟ್ಸ್ ವರ್ ಟಾಲ್. ಹಿ ಕಾಲ್ಡ್ ಇಟ್ ಆಸ್ F1 ಜನರೇಷನ್. ಹಿ ಅಲೋಡ್ ದ ಟಾಲ್ ಪ್ಲ್ಯಾಂಟ್ಸ್ ಟು ಬಿ ಸೆಲ್ಫ್ ಪಾಲಿನೇಷನ್, ಟು ಗೆಟ್ ಸೆಲ್ಫ್ ಪಾಲಿನೇಟೆಡ್ ಅಂತ ಹೇಳ್ತೀವಿ. ಅಂದರೆ ಈ ಸೆಲ್ಫ್ ಪಾಲಿನೇಷನ್ ಮಾಡಿಸ್ತಾನೆ. ಆ್ಯಂಡ್ ಅಟ್ ದಟ್ ಟೈಮ್ ಹಿ ಗಾಟ್ tall plants and dwarf plants. He got both tall and dwarf plants in the ratio 3:1. ಅಂದರೆ ಎವ್ರಿ 4 ಪ್ಲ್ಯಾಂಟ್, ಪ್ರತಿಯೊಂದು 4 ಪ್ಲ್ಯಾಂಟ್ ತಗೊಂಡ್ರೆ ಅದರಲ್ಲಿ 3 ಟಾಲ್ ಇರುತ್ತೆ, 1 ಡ್ವಾರ್ಫ್ ಇರುತ್ತೆ. ಹಿ ಕಾಲ್ಡ್ ಇಟ್ ಆಸ್ F2 ಜನರೇಷನ್. ಇದು ನಾವು ಏನು ಕರಿತಾನೆ, F2 ಜನರೇಷನ್ ಅಂತ ಕರಿತಾನೆ. ದ ರೇಷಿಯೋ ಈಸ್ 3:1. ಇಟ್ ಮೀನ್ಸ್ 3 ಪ್ಲ್ಯಾಂಟ್ಸ್ ವರ್ ಟಾಲ್ ಆ್ಯಂಡ್ 1 ಪ್ಲ್ಯಾಂಟ್ ವಾಸ್ ಡ್ವಾರ್ಫ್ ಅಟ್ ದಟ್ ಟೈಮ್. ಆವಾಗ ಅಷ್ಟು ಬಂದಿತ್ತು. ಅದಕ್ಕೆ ಅವನು ಫಿನೋಟೈಪಿಕ್ ರೇಷಿಯೋ ಅಂತ ಕರಿತಾನೆ. ಇಲ್ಲಿ ಎಕ್ಸ್ಪ್ರೆಸ್ಡ್ ಕ್ಯಾರೆಕ್ಟರ್, ಇಟ್ ಮೀನ್ಸ್ ಇಟ್ ಹ್ಯಾಸ್ ಎಕ್ಸ್ಪ್ರೆಸ್ಡ್ ಕ್ಯಾರೆಕ್ಟರ್. ನೋಡೋಕ್ಕೆ ಕಾಣಿಸುತ್ತೆ ಅಲ್ಲಿ ಟಾಲ್ ಆಗಿರ್ತಕ್ಕಂಥದ್ದು. ಅದನ್ನು ನಾವು 3:1 ರೇಷಿಯೋ ಅಂತ ಕರಿತೀವಿ. ಆ್ಯಂಡ್ ಜಿನೋಟೈಪಿಕ್ ರೇಷಿಯೋ ಈಸ್ 1:2:1. ಇಟ್ ಮೀನ್ಸ್ ಫಸ್ಟು ಪ್ಯೂರ್, ಎರಡು ಡಬಲ್ ಕ್ಯಾಪಿಟಲ್ ಟಿ ಇದ್ದಾಗ ಪ್ಯೂರ್ ಟಾಲ್ ಅಂತ ಕರಿತೀವಿ. ಒಂದು ಕ್ಯಾಪಿಟಲ್ ಟಿ ಇದ್ದು ಒಂದು ಸ್ಮಾಲ್ ಟಿ ಬಂದಾಗ ಬರೀ ಟಾಲ್ ಅಥವಾ ಹೈಬ್ರಿಡ್ ಟಾಲ್ ಅಂತ ಕರಿತೀವಿ.
ಎರಡು ಸ್ಮಾಲ್ ಟಿ ಆದಾಗ ಅದನ್ನು ಪ್ಯೂರ್ ಡ್ವಾರ್ಫ್ ಅಂತ ಕರಿತೀವಿ. ಸೊ ಒನ್ ಪ್ಯೂರ್ ಪ್ಲ್ಯಾಂಟ್ ಅಂದರೆ ಪ್ಯೂರ್ ಟಾಲ್, 2 ಹೈಬ್ರಿಡ್ ಟಾಲ್ ಆ್ಯಂಡ್ 1 ಪ್ಯೂರ್ ಡ್ವಾರ್ಫ್. ಫಸ್ಟ್ ಒನ್ ಆನ್ ದ ಬೇಸಿಸ್ ಆಫ್ ಎಕ್ಸ್ಪ್ರೆಸ್ಡ್ ಅಂದರೆ ಫಿನೋಟೈಪಿಕ್ ರೇಷಿಯೋನ ಎಕ್ಸ್ಪ್ರೆಸ್ಡ್ ಕ್ಯಾರೆಕ್ಟರ್ಸ್ ಮೇಲೆ ಮಾಡ್ತೀವಿ, ಆ್ಯಂಡ್ ದ ಅದರ್ ಆನ್ ದ ಬೇಸಿಸ್ ಆಫ್ ಜೆನೆಟಿಕ್ ಕ್ಯಾರೆಕ್ಟರ್ಸ್ ಮಾಡ್ತೀವಿ. ಆ್ಯಂಡ್ ಟು ಅಂಡರ್ಸ್ಟ್ಯಾಂಡ್ this easily, we have to write this in the Punnett square or in checker board ಅಂತ ಕರಿತೀವಿ. ಫಸ್ಟ್ ಪುನೆಟ್ ಎ ನೇಮ್ ಬೈ ಅಂದರೆ the person by name Punnett first represented these results in the checker board ಅಲ್ಲಿ ಮಾಡ್ತಾನೆ. ದಟ್ಸ್ ವೈ ಇಟ್ ಈಸ್ ಆಲ್ಸೋ ಕಾಲ್ಡ್ ಪುನೆಟ್ ಸ್ಕ್ವಯರ್. ಇದನ್ನು ಪುನೆಟ್ ಸ್ಕ್ವಯರ್ ಅಂತ ಕೂಡ ನಾವು ಕರಿತೀವಿ. ದ ಚೆಕ್ಕರ್ ಬೋರ್ಡ್ ಫಾರ್ F1 ಜನರೇಷನ್ದು ಚೆಕ್ಕರ್ ಬೋರ್ಡ್ ಇದು ಆಫ್ ಮಾನೋ ಹೈಬ್ರಿಡ್ ಕ್ರಾಸ್. ಅಂದರೆ ಫಸ್ಟ್ ಒನ್ ಪ್ಯೂರ್ ಟಾಲ್ ಅಲ್ವಾ, F1 ಜನರೇಷನಲ್ಲಿ ಪ್ಯೂರ್ ಟಾಲ್ ಅಂದರೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇರುತ್ತೆ. ಸೊ ಅವಾಗ ಅವೆರಡನ್ನೂ ಮೇಲಿಂದ ಕೆಳಗಡೆ ಎರಡನ್ನೂ ನೀವು ಒಂದು ಜೋಡಿಸಿ ಬರೆದಾಗ ಯು ಹ್ಯಾವ್ ಟು ಕಂಬೈನ್ ದ ಗ್ಯಾಮಿಟ್ಸ್ ಆಫ್ ಹಾರಿಜಾಂಟಲ್ ಲೈನ್ ಆ್ಯಂಡ್ ವರ್ಟಿಕಲ್ ಲೈನ್. ವಿ ಕ್ಯಾನ್ ಗೆಟ್ both the gametes in all the boxes, both the factors in all the boxes. ಎರಡು ಗ್ಯಾಮೆಟ್ಸ್ನ ಪಡ್ಕೊತೀವಿ, ಮೇಲಿಂದ ಫಿಮೇಲಿಂದ ಬರ್ತಕ್ಕಂಥ ಎರಡು ಗ್ಯಾಮೆಟ್ಸ್ ಪಡ್ಕೊತೀವಿ. ಆಲ್ ಆರ್ ಟಾಲ್ ಪ್ಲ್ಯಾಂಟ್ಸ್, ಎಲ್ಲವೂ ಟಾಲ್ ಪ್ಲ್ಯಾಂಟ್ಸ್ ಆಗಿರ್ತವೆ ಅಲ್ವಾ. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಕ್ಯಾಪಿಟಲ್ ಟಿ ಇತ್ತು ಅಂದರೆ ಅದು ಟಾಲ್ ಆಗೇ ಇರುತ್ತೆ. ಯಾಕೆ ಹಾಗೇ ಇರಬೇಕು ಅನ್ನೋದಕ್ಕೆ ನೆಕ್ಸ್ಟ್ ಹೇಳ್ತೀನಿ ನೋಡ್ರಿ. ನಂಬರ್ ಆಫ್ ಡ್ವಾರ್ಫ್ ಪ್ಲ್ಯಾಂಟ್ಸ್ ಇನ್ F1 ಜನರೇಷನ್ ಈಸ್ 0. ಅವತ್ತಾನಿಲ್ಲಿ ಒಂದು ಇಲ್ಲ. ನೆಕ್ಸ್ಟ್ ದ ಚೆಕ್ಕರ್ ಬೋರ್ಡ್ ಫಾರ್ F2 ಜನರೇಷನ್ ಆಫ್ ಮಾನೋ ಹೈಬ್ರಿಡ್ ಕ್ರಾಸ್. F2 ಜನರೇಷನ್ ಮಾನೋ ಹೈಬ್ರಿಡ್ ಕ್ರಾಸ್ F2 ಜನರೇಷನ್ ನೋಡಿರಿ. F2 ಜನರೇಷನಲ್ಲಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇರುತ್ತೆ. ಅದನ್ನು ಸೆಲ್ಫ್ ಪಾಲಿನೇಷನ್ ಮಾಡಿದಾಗ ಗ್ಯಾಮೆಟ್ ಸೇಮ್ ಆಗ್ತವೆ. ಈ ಕಡೆನೂ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಆ ಕಡೆನೂ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಹಾರಿಜಾಂಟಲ್ ಆಗೋದೆ ವರ್ಟಿಕಲ್ ಆಗೋದೇ ಇರುತ್ತೆ. ಸೊ ವಿ ಕ್ಯಾನ್ ಗೆಟ್ ಫಸ್ಟ್ capital T in the first box, capital T small t in the second box, capital T small t in the third box, and small t in the fourth box. Okay, capital T means pure. It is homozygous. If the factors are same, it is called homozygous. If the factors are different, it is called heterozygous. ಇಲ್ಲಿ ಫಸ್ಟ್ ಒನ್ನಲ್ಲಿ ಕ್ಯಾಪಿಟಲ್ ಟಿ ಫ್ಯಾಕ್ಟರ್ಸ್ ಸೇಮ್ ಇರೋದ್ರಿಂದ ಸೊ ಇಲ್ಲಿ ಅವನು at that time the name gene was not coined. Gene ಅಂತಕ್ಕಂಥ